ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಆ್ಯಂಡ್ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ PUC ಫಿಸಿಕ್ಸ್ ಮಾಡೆಲ್ ಪೇಪರ್ 2023 ನ್ಯೂಮರಿಕಲ್ಸ್ ಮಾಡೋಣ. ಆ್ಯಂಡ್ ಇದಕ್ಕಿಂತ ಮುಂಚೆ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಮಕ್ಕಳು, ಈ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡಬೇಡಿ. ಎಂತಕ್ಕೆ ಅಂದರೆ ಎಂತಕ್ಕೆ ಸ್ಟಾಪ್ ಮಾಡೋಕ್ಕೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್. ಡಿಸ್ಕ್ರಿಪ್ಷನ್ ಬಾಕ್ಸ್ 4 ವೀಡಿಯೋಸ್ ಕೊಡ್ತೀನಿ. ನಾನು ಲಾಸ್ಟ್ ಇಯರ್ನ ಸಾಲ್ವ್ ಮಾಡಿದ್ದೆ. ಆ್ಯಂಡ್ ನಾನು ಹೇಳ್ತೀನಿ, ಜಸ್ಟ್ ಗೋ ಅಂಡ್ ವಾಚ್ ದಟ್ 4 ವೀಡಿಯೋಸ್. 4 ವೀಡಿಯೋಸ್ ಇದ್ದಾವೆ. ಅದರಲ್ಲಿ ಐ ಹ್ಯಾವ್ ಡನ್ ಲಾಟ್ ಆಫ್ ನ್ಯೂಮರಿಕಲ್ಸ್. ಅಂದರೆ ಈ ಐ ಥಿಂಕ್ ಐ ಹ್ಯಾವ್ ಡನ್ ಲಾಟ್ ಆಫ್ ನ್ಯೂಮರಿಕಲ್ಸ್, ಬೇರೆ ಚಾಪ್ಟರ್ ಮಾಡಿದ್ದೀನಿ. ಬಟ್ ಈ ಮಾಡೆಲ್ ಪೇಪರ್ ಪ್ರಕಾರ 4 ಚಾಪ್ಟರ್ಸ್ ನ್ಯೂಮರಿಕಲ್ಸ್ ಬರುತ್ತಲ್ವಾ, ಆ 4 ಚಾಪ್ಟರ್ಸ್ ನ್ಯೂಮರಿಕಲ್ ಕೊಟ್ಟಿರೋದಕ್ಕೆ ಕೆರಡೆ ಜಸ್ಟ್ ಗೋ ಅಂಡ್ ವಾಚ್ ಆಲ್ ದ 4 ವೀಡಿಯೋಸ್, ದೆನ್ ಡೂ ದಿಸ್ ನ್ಯೂಮರಿಕಲ್ಸ್. ಯು ವಿಲ್ ಫೀಲ್ ವೆರಿ ಡೆಡ್ ಈಸಿ. 100% you'll score 10 out of 10. ಅಂದರೆ ಆ ವೀಡಿಯೋಸ್ ಲಾಸ್ಟ್ ಟೈಮ್ ಮಾಡಿದ್ದೆ, ಬಟ್ ಡೆಫಿನೆಟ್ಲಿ ಐ ವಿಲ್ ಡೂ ದ ವೀಡಿಯೋಸ್ ಅಗೇನ್ ವಿತ್ ಮೋರ್ ನ್ಯೂಮರಿಕಲ್ಸ್ ಫಾರ್ ದಿಸ್ ಇಯರ್ ಆಲ್ಸೋ. ಸೊ ಡು ನಾಟ್ ವರಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ದಿಸ್ ಟೈಮ್, ಸೊ 2023 ನ್ಯೂಮರಿಕಲ್ಸ್ ತುಂಬ ಈಸಿ ಇರುತ್ತೆ. ಐ ಮೀನ್ ಫಸ್ಟ್ ಆಫ್ ಆಲ್ ಲಾಸ್ಟ್ ಇಯರ್ 15 ಬರ್ತಾ ಇತ್ತು, ಈಗಂತೂ ಅದ್ರಲ್ಲಿ ಕಡಿಮೆ ಆಗಿ ಮತ್ತೆ 10 ಬರ್ತಾ ಇದೆ. ಇಟ್ಸ್ ವೆರಿ ಈಸಿ ಮಕ್ಳು, ಕ್ಯಾನ್ ಈಸಿಲಿ ಸ್ಕೋರ್ 10 out of 10. ಸೊ ಡೋಂಟ್, ದಟ್ಸ್ ವಾಟ್ ಐಮ್ ಟೆಲಿಂಗ್ ಯು. ಈಗಲೇ ಬೇಕಾದ್ರೆ ನೀವು 4 ವೀಡಿಯೋ ಚೆಕ್ ಮಾಡಿ, ದೆನ್ ಯು ಡೂ ದಿಸ್, ಯು ವಿಲ್ ಗೆಟ್ ಎವ್ರಿ ಆನ್ಸರ್ ವೆರಿ ಈಸಿಲಿ. ಆಯಿತಾ? ಈಗ ಸೊ ಇಲ್ಲಿ ಆ್ಯಂಡ್ ಸೊ ನಾನು ಡೋಂಟ್ ವರಿ, ಐ ವಿಲ್ ಡೂ ಅಗೇನ್ ಸಮ್ ಮೋರ್ ವೀಡಿಯೋಸ್ ಫಾರ್ ಆಲ್ ದ 4 ಚಾಪ್ಟರ್ಸ್. ಯಾವುದು ನ್ಯೂಮರಿಕಲ್ಸ್ ಬರುತ್ತೋ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ, ಅದ್ರ ಪಾಯಿಂಟ್ ಆಫ್ ವ್ಯೂ ಇನ್ನು ಎಕ್ಸ್ಟ್ರಾ ನ್ಯೂಮರಿಕಲ್ಸ್ ಕೂಡ ನಾನು ಮಾಡ್ತೀನಿ. ಸೊ ಮೈ ಗೋಲ್ ಇಸ್ ಐ ವಾಂಟ್ ಯು ಟು ಗೆಟ್ 10 out of 10. ಪ್ರತಿಯೊಬ್ಬರು ಯಾರೇ ಸಿಂಪ್ಲಿಫೈಡ್ ಮೈಂಡ್ಸ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರೋ, ಸೊ ಬ್ಲೈಂಡ್ಲಿ ಯು ಕ್ಯಾನ್ ಫಾಲೋ ಅಸ್. ಓಕೆ, ಐ ವಿಲ್ ಮೇಕ್ ಶೂರ್ ಗೆಟ್ 10 out of 10 ನ್ಯೂಮರಿಕಲ್ಸ್ ಇನ್ ದ ಫಿಸಿಕ್ಸ್ ಪೇಪರ್. ಓಕೆ, ಫಸ್ಟ್ ಈಗ ಆ್ಯಂಡ್ that's all. I hope you have watched the videos and come here. ನೀವು ನೋಡಲಿಲ್ಲ ಅಂದರೆ ಪರವಾಗಿಲ್ಲ, ಯು ಕ್ಯಾನ್ ಜಸ್ಟ್ ಕಂಟಿನ್ಯೂ. ಓಕೆ, ಇಫ್ ಸಮ್ಮನ್ ಎಸ್ ಥಿಂಕ್, ನೀವೇ ಟ್ರೈ ಮಾಡಿ. ಫಸ್ಟ್ ನೀವೆಲ್ಲ ವೀಡಿಯೋಸ್ ನೋಡಿದರೆ ಒಂದ್ಸರಿ ಟ್ರೈ ಮಾಡಿ, ವಿಲ್ ಗೆಟ್ ದ ಆನ್ಸರ್ಸ್ ವೆರಿ ಈಸಿಲಿ. ಓಕೆ, ಈಗ ಫಸ್ಟು ಕ್ವಶನ್ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ವಾಟ್ ದ ಕ್ವಶನ್ ಇಸ್ ಬೇಸಿಕಲಿ ಫಸ್ಟ್ 45th ಕ್ವಶನ್. ದ ABCD ಸ್ಕ್ವೇರ್ ಆಫ್ ಸೈಡ್ 2 meters, ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಆ್ಯಂಡ್ ದ ಪಾಯಿಂಟ್ ಚಾರ್ಜಸ್ ಆಫ್ 50 microcoulombs, 100 microcoulombs and -50 microcoulombs ಆರ್ ಪ್ಲೇಸ್ಡ್ ಅಟ್ ದ ಕಾರ್ನರ್ಸ್ ABCD ರೆಸ್ಪೆಕ್ಟಿವ್ಲಿ. ಅಂದರೆ ಯಾವುದೋ ಒಂದು ಸ್ಕ್ವೇರಲ್ಲಿ ಕಾರ್ನರ್ಸಲ್ಲಿ ಈ 3 ಚಾರ್ಜ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. ನಂತರ ಇನ್ನೊಂದು 4th ಕಾರ್ನರಲ್ಲಿ ಏನು ಪ್ಲೇಸ್ ಮಾಡ್ತಾ ಇಲ್ಲ, ಬಟ್ ದೇ ಆಸ್ಕಿಂಗ್ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ದ ಚಾರ್ಜ್ ಆಫ್ 0.5 nanocoulombs ಫ್ರಮ್ D to the ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಡಯಾಗ್ನಲ್ಸ್. ಅಂದರೆ ಏನು? ಸೊ ದೇ ಆಸ್ಕಿಂಗ್ ದಟ್ ಒಂದು ಸ್ಕ್ವೇರ್ ಇದೆ. ಸೊ ವೆರಿ ಕಾಮನ್ ಕ್ವಶನ್ಸ್ ಮಕ್ಕಳು. ಇದು ಎಲೆಕ್ಟ್ರಿಕ್ ಚಾರ್ಜಸಲ್ಲೂ ಕ್ವಶನ್ ಬರುತ್ತೆ, KCET ಬರುತ್ತೆ, ಬೋರ್ಡಲ್ಲೂ ಬರುತ್ತೆ. ಕೆಲವೊಂದ್ಸರಿ ಎಲೆಕ್ಟ್ರಿಕ್ ಫೀಲ್ಡ್ ಕೇಳ್ತಾರೆ, ಕೆಲವೊಂದ್ಸರಿ ಪೊಟೆನ್ಷಿಯಲ್ ಕೇಳ್ತಾರೆ, ಕೆಲವೊಂದ್ಸರಿ ಡಿಫ್ರೆಂಟ್ ಶೇಪ್ಸ್ ಕೊಡ್ತಾರೆ. ಟ್ರಯಾಂಗಲ್ ಇನ್ಸ್ಟೆಡ್ ಆಫ್ ಸ್ಕ್ವೇರ್ ದೇ ಕ್ಯಾನ್ ಗಿವ್, ಫಾರ್ ಎಕ್ಸಾಂಪಲ್ ಎ ಟ್ರಯಾಂಗಲ್ or something else they can give it, or some kind of hexagon. ಬೋರ್ಡಲ್ಲಿ ಕೇಳೋದಿಲ್ಲ ಹೆಕ್ಸಾಗಾನ್ ಎಲ್ಲ, ಐ ಮೀನ್ ಬೇರೆ ಕಡೆ ಎಲ್ಲ ಕೇಳ್ತಾರೆ ಆ್ಯಕ್ಚುಲಿ. ಓಕೆ, ದೇ ಆಸ್ಕಿಂಗ್ ದಟ್ ಒನ್ ಆಫ್ ದ ಚಾರ್ಜ್, ಅಂದರೆ ಯಾವುದೊಂದು 3 ಕಾರ್ನರ್ಸಲ್ಲಿ ಚಾರ್ಜ್ ಪ್ಲೇಸ್ ಮಾಡ್ತಾ ಇದ್ದೀವಿ. 4th ಕಾರ್ನರಲ್ಲಿ 0.5 nanocoulombs ಚಾರ್ಜ್ನ ಪ್ಲೇಸ್ ಮಾಡಿ, ಐ ಹ್ಯಾವ್ ಟು ಬ್ರಿಂಗ್ ದಟ್ ಚಾರ್ಜ್ ಫ್ರಮ್ D to ಐಲ್ ಶೋ ಡಯಾಗ್ರಾಮ್ ಬೈತು. ಓಕೆ, ಸೊ ಎಷ್ಟು ವರ್ಕ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಐ ಥಿಂಕ್ ನೀವು ಪ್ರೀವಿಯಸ್ ವೀಡಿಯೋಸ್, ನನ್ನ ವೀಡಿಯೋಸ್ ನೋಡಿದರೆ, ವಾಟ್ ಐ ಗಿವನ್ ಡಿಸ್ಕ್ರಿಪ್ಷನ್ ಬಾಕ್ಸ್, ಯು ವಾಚ್ ದ ವಿಡಿಯೋ. I think I've made a video like how to solve electric charges and fields, electric potential and capacitance numericals easily ಅಂತ. I think I don't know question number, I think second or third ಅಲ್ಲಿ ಸೇಮ್ ಕ್ವಶನ್ ನಾನು ಮಾಡಿದ್ದೀನಿ. ಸೇಮ್ ಕ್ವಶನ್. ಐ ಥಿಂಕ್ ದಿಸ್ ಕ್ವಶನ್ ರಿಪೀಟೆಡ್. ಯಾಕೆಂದರೆ ಬೋರ್ಡ್ ಎಕ್ಸಾಮಲ್ ಬಂದಿದೆ ತುಂಬ ಸತಿ, 15 19 ಐ ಥಿಂಕ್ ಸಪ್ಲಿಮೆಂಟಲ್ಲಿ ಬಂದಿದೆ. ಆ್ಯಂಡ್ ಸೊ ಸೇಮ್ ಕ್ವಶನ್. ಐ ಥಿಂಕ್ ದಟ್ ಕ್ವಶನ್ ಇಫ್ ಯು ಹವ್ ಡನ್ ದಟ್, ಅದು 5 ಮತ್ತು 10 -5 ಇದೆ. ಆ್ಯಂಡ್ ನಂತರ ಡಯಾಗ್ನಲ್ಸಲ್ಲೂ ಐ ಥಿಂಕ್ ಸಮಥಿಂಗ್ 5 ಇದೆ ಇನ್ ದ ಪ್ರೀವಿಯಸ್ ಕ್ವಶನ್, ಇನ್ ದ ಪ್ರೀವಿಯಸ್ ವಿಡಿಯೋ ವಾಟ್ ಐ ಹವ್ ಸಾಲ್ವ್ಡ್. ನಿಮ್ಗೆ ಒಂದು ವೇಳೆ ಗೊತ್ತಿದೆ, ಪ್ಲೀಸ್ ಟ್ರೈ ದಿಸ್ ಕ್ವಶನ್, ಸ್ಟಾಪ್ ದ ವಿಡಿಯೋ ಹಿಯರ್ ಅಂಡ್ ಟ್ರೈ ಬೈ ಯುವರ್ ಸೆಲ್ಫ್. ಯಾಕಂದರೆ ನ್ಯೂಮರಿಕಲ್ಸ್ ನೀವು ಎಷ್ಟು ಟ್ರೈ ಮಾಡ್ತೀರೋ ನಿಮ್ಗೆ ಅಷ್ಟು ಭಯ ಕಡಿಮೆ ಆಗುತ್ತೆ ನ್ಯೂಮರಿಕಲ್ಸ್ ಬಗ್ಗೆ. ಓಕೆ, ಆಯ್ತಾ? ಟ್ರೈ ಮಾಡಿ. ಸೊ ಐ ವಿಲ್ ಟೆಲ್ ದ ಸೊಲ್ಯೂಷನ್ ನಾವು ಈಗ. ಆ್ಯಂಡ್ ಅದಕ್ಕಿಂತ ಮುಂಚೆ ಮಕ್ಕಳೇ, ಸೊ ಬಿಫೋರ್ ಐ ಸ್ಟಾರ್ಟ್ ಎನಿ ನ್ಯೂಮರಿಕಲ್ಸ್, ಯಾವತ್ತೇ ನೆನ್ಪಿಟ್ಕೊಳ್ಳಿ, ಸೊ ಯಾವುದೇ ನ್ಯೂಮರಿಕಲ್ಸ್ ಕ್ವಶನ್ಸ್ ಕೇಳಿ ಬೋರ್ಡ್ ಎಕ್ಸಾಮಲ್ಲಿ ಯು ಹ್ಯಾವ್ ಟು ಫಾಲೋ ಸಮ್ ಸ್ಟೆಪ್ಸ್. ಯಾವತ್ತೇ ಆಗಲಿ ನೀವು ಫಸ್ಟು ಗಿವನ್ ಡೇಟಾ ಬರೀರಿ. ಸೊ ವಾಟ್ ಈಸ್ ಅ ಗಿವನ್ ಡೇಟಾ, and then afterwards you have to write a formula, necessary formula to solve that numerical. ಇದು ಕಂಪಲ್ಸರಿ, ಇದೇ ಆರ್ಡರಲ್ಲಿ ನೀವು ಬರೀಬೇಕು ಇಫ್ ಯು ವಾಂಟ್ ಟು ಸ್ಕೋರ್ 5 out of 5 in the numericals, every numerical. ನೆಕ್ಸ್ಟ್ ನಂತರ ಯು ಹ್ಯಾವ್ ಟು ಡೂ ಸೊ ವಾಟ್ ಎವರ್ ದ ಕ್ಯಾಲ್ಕುಲೇಷನ್ ರಿಕ್ವೈರ್ಡ್ ಫಾರ್ ದ್ಯಾಟ್ ನ್ಯೂಮರಿಕಲ್. ನಂತರ ವಾಟ್ ಯು ಶುಡ್ ಡೂ ಇಸ್ ದಟ್ ಯೂನಿಟ್ಸ್. ತುಂಬ ಸತಿ ಏನಾಗುತ್ತೆ ಮಕ್ಕಳು, ದೇ ವಾಂಟ್ ಟು ಸ್ಕೋರ್ 70 out of 70 in the numericals. ಆಗೇನಾಗುತ್ತೆ ಅಂದರೆ ಲಾಸ್ಟ್ 70 ಕೊಟ್ಟಿರ್ತಾರೆ ಬಿಗಿನಿಂಗಲ್ಲಿ, ಬಟ್ ಮತ್ತೆ ಕ್ರಾಸ್ ವೆರಿಫೈ ಮಾಡಿದಾಗ ಯಾವುದೋ ನ್ಯೂಮರಿಕಲ್ಸಲ್ಲಿ ಯೂನಿಟ್ಸ್ ತೊಗೊಂಡಿರೋದಿಲ್ಲ, ಇಲ್ಲ ಯೂನಿಟ್ಸ್ ರಾಂಗ್ ಮಾಡಿರ್ತಾರೆ. ಸೊ ಇದೆಲ್ಲ ಅಫೆಕ್ಟ್ ಆಗುತ್ತೆ. ಯು ಕಾಂಟ್ ಗೆಟ್ 70 out of 70. 70 out of 70 ಅಂದರೆ ಏನು? ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು, ಇನ್ಕ್ಲೂಡಿಂಗ್ ಯೂನಿಟ್ಸ್ ಕೂಡ. ಆಯಿತಾ? ಸೊ ಅದರಿಂದ ಸೊ ಪ್ಲೀಸ್ ಚೆಕ್ ದಿಸ್ ಒನ್. ಪ್ರತಿ ಕ್ವಶನಲ್ಲೂ ಗಿವನ್ ಫಾರ್ಮುಲಾ
ಆ್ಯಂಡ್ ದೆನ್ ಕ್ಯಾಲ್ಕುಲೇಷನ್ ದೆನ್ ದ ಯೂನಿಟ್ಸ್. ಈ ಸ್ಟೆಪ್ಸನ್ನು ಫಾಲೋ ಮಾಡಲೇಬೇಕು ಆಯಿತಾ. ಆ್ಯಂಡ್ ಸಿನ್ಸ್ ಫಿಸಿಕ್ಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್, ಸೊ ಯಾವತ್ತಾಗಲಿ ತುಂಬ ಸತಿ ಈ ಗಿವನ್ ಡೇಟಾನ ವಿ ಕ್ಯಾನ್ ಆಲ್ಸೋ ಪ್ರೆಸೆಂಟ್ ಆ್ಯಸ್ ಅ ಡಯಾಗ್ರಾಮ್. ಒಂದು ಡಯಾಗ್ರಾಮ್ ಫಾರ್ಮೆಟಲ್ಲಿ ಕೂಡ ನಾವು ಬರಿಬೋದು ಗಿವನ್ ಡೇಟಾನ. ಸೊ ಗಿವನ್ ಡೇಟಾನ ಏನು ಮಾಡೋದು, ಯು ಕ್ಯಾನ್ ಆಲ್ಸೋ ರೈಟ್ ಲೈಕ್ ಅ ಡಯಾಗ್ರಾಮ್ ಫಾರ್ಮೆಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಟ್ರೈ ಟು ರೈಟ್ ಇನ್ ಡಯಾಗ್ರಾಮ್ ಫಾರ್ಮೆಟ್, ದಟ್ ಇಸ್ ಮೋರ್ ಈಸಿ. ಸೊ ಎಕ್ಸಾಮ್ನ ಚೆಕ್ ಮಾಡಿದಾಗ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಸೊ ದಿಸ್ ಸ್ಟೂಡೆಂಟ್ ಹಸ್ ಅಂಡರ್ಸ್ಟುಡ್ ರಿಯಲಿ ವೆಲ್. ಬಿಕಾಸ್ ಗಿವನ್ ಡೇಟಾ ಕರೆಕ್ಟಾಗಿ ತೊಗೊಂಡ್ರೆ ನೀವು ಆಬ್ವಿಯಸ್ಲಿ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಗಿವನ್ ಡೇಟಾನೇ ರಾಂಗ್ ಅಂತ ಹೇಳಿದ್ರೆ ನೀವು ತೊಗೊಂಡಿರೋದೇ ರಾಂಗ್, ಕ್ವಶನಿಂದ ಡೇಟಾ ಕಾಪಿ ಮಾಡೋದೇ ರಾಂಗ್ ಅಂದರೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಟು ಗೆಟ್ ಗುಡ್ ಮಾರ್ಕ್ಸ್? ಐ ಮೀನ್ ಯು ವಿಲ್ ಬಿ ನಾಟ್ ಏಬಲ್ ಟು ಸಾಲ್ವ್ ಇಟ್. ಅರ್ಥ ಆಯ್ತಾ ಈಗ? ಸೊ ಫೈನ್, ಎನಿವೇರ್, ಸೊ ದಿಸ್ ಆಲ್ ಯು ಟು ಫಾಲೋ ಇನ್ ಎವ್ರಿ ಕ್ವಶನ್ ಆಯಿತಾ. ಸೊ ನಾನೇನಂದರೆ ಈ ಪ್ರತಿಯೊಂದು ಕ್ವಶನ್ನ ನ್ಯೂಮರಿಕಲ್ಸ್ನ ಸೊ ಆಲ್ವೇಸ್ ಐ ಟೆಲ್ ಸೊ ಫಾಸ್ಟಾಗಿ ಹೆಂಗೆ ಯಾವ ರೀತಿ ಯೋಚನೆ ಮಾಡಬೇಕು, ಬೋರ್ಡ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೊಡ್ತಾರೆ, ಯಾವ ರೀತಿ ಬರೀಬೇಕು, ಎರಡೂ ಟೀಚ್ ಮಾಡ್ತೀನಿ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ಸತಿ KCTಯಲ್ಲಿ ಸೇಮ್ ಕ್ವಶನ್ ಕೊಟ್ಬಿಟ್ಟು ದಿ ಲಾಸ್ಟ್ ಟು ಸಾಲ್ವ್ ಇನ್ ಅಂಡರ್ 60 seconds. ಸೇಮ್ ಕ್ವಶನ್ ಬೋರ್ಡಲ್ಲಿ ಕೊಟ್ಟಿರೋದೇ CTಯಲ್ಲಿ ಬರುತ್ತೆ, ಬಟ್ ದಿ ಲಾಸ್ಟ್ ಟು ಸಾಲ್ವ್ ಅಂಡರ್ 60 seconds. ಅದು ನಿಮ್ಗೆ ಯು ಹ್ಯಾವ್ ಟು ರನ್ ಯುವರ್ ಹೆಡ್ ಫಾಸ್ಟ್. ಎನಿವೆ, ಸೊ ಐ ಥಿಂಕ್ ಕ್ವಶನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡು ಲೆಟ್ಸ್ ಟೇಕ್ ದ ಕ್ವಶನ್ ನೌ. So what the question is basically, so they are given that there is an square ABCD. On the square ABCD there, so square ABCD ಅಲ್ಲಿ, and I hope you have tried by yourself and cross check the answer. Charges ಇದಾವೆ. ಸೊ ಚಾರ್ಜಸ್ ಬಂದು ABCD ಸ್ಕ್ವೇರ್ ತಗೊಂಡಾಗ ABCD, ಸೊ ಎಲ್ ಬಂದು 50 ಮೈಕ್ರೋಕೂಲಮ್ಸ್ ಪ್ಲೇಸ್ ಮಾಡಿದ್ದಾರೆ, 50 ಮೈಕ್ರೋಕೂಲಮ್ಸ್. ಇಲ್ಲಿ ಬಂದು 100 ಮೈಕ್ರೋಕೂಲಮ್ಸ್, ಆ್ಯಂಡ್ ಇಲ್ಲಿ ಬಂದು -50 ಮೈಕ್ರೋಕೂಲಮ್ಸ್. ಆ್ಯಂಡ್ ಡಿ ಹತ್ರ ಬಂದೇನಾಗುತ್ತೆ, ಆಪ್ಷನ್ ಡಿ ಹತ್ರ 0.5. ವಿ ಆರ್ ಪ್ಲೇಸಿಂಗ್ ಎ ಟೆಸ್ಟ್ ಚಾರ್ಜ್. ದಿಸ್ ಚಾರ್ಜ್ 0.5 ನ್ಯಾನೋಕೂಲಮ್ಸ್. ಇದನ್ನು ನಾವು ಇಲ್ಲಿಂದ ನಾವು ಡಯಾಗ್ನಲ್ಸ್ಗೆ ತೊಗೊಂಬರ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಟು ಡೂ ದ ವರ್ಕ್. ಸೊ ವಾಟ್ ಈಸ್ ದ ವರ್ಕ್ ಡನ್? ಸೊ ಇಂಟರ್ಸೆಕ್ಷನ್ ಆಫ್ ಡಯಾಗ್ನಲ್ಸ್ ಇಫ್ ಐ ಟೇಕ್, ಸೊ ಐ ಆಮ್ ಬ್ರಿಂಗಿಂಗ್ ಇಟ್ ದ 0.5 ನ್ಯಾನೋಕೂಲಮ್ಸ್ ಫ್ರಮ್ D to O. I have to do the work. So what is the work done basically? It's a simple formula, makle. So you must have already done that. See, it's a common sense. So you must have, if you heard what is the meaning of potential? The potential is nothing but amount of work done to bring a unit charge from infinity to a point. From one point to other point means you're doing some work, alma. So why you should do work? There's opposition force. Now I'll go after fully basics. ಆಯಿತಾ, ಏನು ಬೇಕಾಗಿಲ್ಲ. ಸೊ ಡೈರೆಕ್ಟ್ಲಿ ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿಸ್ ಬೇಸಿಕಲಿ? ಸೊ ದ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಬೇಸಿಕಲಿ ಏನು ಡಿಫ್ರೆನ್ಸ್ ಇನ್ ದ ಪೊಟೆನ್ಷಿಯಲ್. ವಾಟ್ ಎವರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫ್ರಮ್ ವೇರ್ ಟು ವೇರ್ ಯು ಮೂವಿಂಗ್ ಇಟ್. ಸೊ ಡಿಫ್ರೆನ್ಸ್ ಇನ್ ದ ಪೊಟೆನ್ಷಿಯಲ್ VO minus VA into the charge moved. How much charge you're taking? What is the work done? This is a test charge. So potential will be due to source charge and Q is due to test charge. I am bringing, see for example, ಇಲ್ಲಿ ಯಾವುದೋ ಒಂದು ಚಾರ್ಜ್ ಇದೆ. So I am bringing a small charge from some point A to some point B. I should do the work against this charge because ಎರಡು ರಿಪಲ್ ಆಗುತ್ತೆ. ಇದನ್ನ ಪುಷ್ ಮಾಡಿದೆ, ಗೆಟ್ ರಿಡ್ ಆಫ್ ಮ್ಯಾನ್ ಹೋಗಲ್ಲದಕ್ಕೆ ಒಡೆಯುತ್ತೆ. ಅಗೇನ್ I have to get the I have to get the charge against this. So I have to do work. ಇದು ಬೇಸಿಕ್ಸ್. ನಾನು ಫುಲ್ ಬೇಸಿಕ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ದಟ್ಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ. ಸೊ ದಿಸ್ ಇಸ್ ಅ ಫಾರ್ಮುಲಾ. ಸೊ ನಾನೇನು ಮಾಡೋಕ್ಕೆ ಬೇಸಿಕಲಿ ಪೊಟೆನ್ಷಿಯಲ್ ಅಟ್ O ಕ್ಯಾಲ್ಕುಲೇಟ್ ಮಾಡಬೇಕು, ಪೊಟೆನ್ಷಿಯಲ್ ಅಟ್ D ಕ್ಯಾಲ್ಕುಲೇಟ್ ಮಾಡಬೇಕು, ಅವೆರಡು ಸಬ್ಟ್ರಾಕ್ಟ್ ಮಾಡಬೇಕು. Then afterwards I have to multiply with the test charge. Test charge is still the test charge that we are moving is basically, so ಇದನ್ನು ನಾನು ಮಲ್ಟಿಪ್ಲೈ ಮಾಡೋಕ್ಕೆ ಬೇಸಿಕಲಿ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಸೊ ನೀವೇ ಟ್ರೈ ಮಾಡಿ ಈಗ. ಸೊ ಹೌ ಡು ಕ್ಯಾಲ್ಕುಲೇಟ್ ಪೊಟೆನ್ಷಿಯಲ್ ಅಟ್ O? ಸೊ ಪೊಟೆನ್ಷಿಯಲ್ ಅಟ್ O ಬಂದು, ಸೊ ದ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಅಟ್ O is basically what happens. So VO, the potential at O will be, I'll write here, wait. So VO ಬಂದು, so potential at O is nothing but potential at O due to A, potential at O due to B, the potential at O due to C. ನಾನು ಆ್ಯಡ್ ಮಾಡ್ಬೇಕು ಹೇಳಲ್ಲ. ಈಗ ವೆನ್ ಯು ಆ್ಯಡ್ ಇಟ್ ರೈಟ್, ಕ್ಲಿಯರ್ಲಿ ಯು ಕ್ಯಾನ್ ಸಿ ಒನ್ ಡೇಟಾ ಬಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ನಾನು ತುಂಬ ವೀಡಿಯೋಸ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಪೊಟೆನ್ಷಿಯಲ್ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಬಂದು, ಅದು ಬಂದು ವೆಕ್ಟರ್ ಕಾನ್ಸೆಪ್ಟ್. ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಬಂದು ಎನರ್ಜಿ ಕಾನ್ಸೆಪ್ಟ್. The scalar concept, but that's why you see vector products there in the first chapter, scalar products in the second chapter, because it's energy, the work done. You can just add them algebraically. You don't have to do vector addition. ನೆನ್ಪಿಟ್ಕೊಳ್ಳಿ, ತುಂಬ ಸರಿ ಮಿಸ್ಟೇಕ್ ಮಾಡ್ತಾರೆ. Same question can be asked. Now find the electric field at the center or something else they can ask. What's the force experienced by keeping a charge at the center O anta? If they ask you like force electric field, you have to do vector law of addition.
ಪ್ಯಾರಲೋಗ್ರಾಮ್ ಆಫ್ ಲಾ ಆಫ್ ಅಡಿಷನ್. ಅರ್ಥ ಆಯ್ತಲ್ವಾ? ಸೊ ದಟ್ಸ್ ವಾಟ್ ಕಾನ್ಸೆಪ್ಟ್ ಸೇಮೇ, ಬಟ್ ಕ್ವಶನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಐ ಕ್ಯಾನ್ ಕ್ಲಿಯರ್ಲಿ ಸೇ ದೀಸ್ ಟು. ಇದು ನಾನು ಯಾವತ್ತಾಗಲಿ ಪೊಟೆನ್ಷಿಯಲ್ ಅಂದರೆ ಆಲ್ಜಿಬ್ರಿಕ್ಲಿ ಆ್ಯಡ್ ಮಾಡಿ, ಯು ಡೋಂಟ್ ಹ್ಯಾವ್ ಟು ಎನಿ ವೆಕ್ಟರ್ ಅಡಿಷನ್. ಸೊ ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ, ಬಿಕಾಸ್ ಇದು ಪ್ಲಸ್ ಇರುತ್ತೆ, ಇದು ಮೈನಸ್ ಇರುತ್ತೆ, ಎರಡು ಅಟ್ ದಿಸ್ ಪಾಯಿಂಟ್ ಕ್ಯಾನ್ಸಲ್ ಆಗುತ್ತೆ. ವಾಟ್ಸ್ ದ ಪೊಟೆನ್ಷಿಯಲ್ ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ ಪೊಟೆನ್ಷಿಯಲ್? ದ ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ ವಿ ಈಸ್ ಈಕ್ವಲ್ ಟು K into Q, the source charge divided by the distance, K into Q divided by. ಎರಡನ್ನ ಆ್ಯಡ್ ಮಾಡೋ ಎರಡು ಕ್ಯಾನ್ಸಲ್ ಆಗುತ್ತೆ, ಯು ಗೆಟ್ ಓನ್ಲಿ ಡ್ಯೂ ಟು ಬಿ ಅಷ್ಟೇ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಓನ್ಲಿ ಡ್ಯೂ ಟು ಬಿ? ದ ಪೊಟೆನ್ಷಿಯಲ್ ಫಾರ್ಮುಲಾ ಅಟ್ ಓ ಡ್ಯೂ ಟು ಬಿ ಅಂದರೆ ಕೆ ಕ್ಯೂ ಬೈ ಆರ್ ಸ್ಕ್ವೇರ್. ಕೆ ಇಂಟು ಕ್ಯೂ, ಕ್ಯೂ ಅಂದರೆ ಕ್ಯೂ ಆಫ್ ಬಿ, ದಟ್ ಈಸ್ ನಾನು ಡೈರೆಕ್ಟ್ ಕೆ ವ್ಯಾಲ್ಯೂ ಬರೀತೀನಿ. ಓಕೆ, ಐಲ್ ರೈಟ್ ದ ಫಾರ್ಮುಲಾ. ಓಕೆ, ಕೆ ಇಂಟು ಕ್ಯೂ ಬಿ, ನಾನಿಂದ ಕ್ಯೂ ಬಿ ಅಂತ ಇದ್ದೀನಿ, ಡಿವೈಡೆಡ್ ಬೈ ದ ಡಿಸ್ಟೆನ್ಸ್ ಆಫ್ ಆರ್ ಫ್ರಮ್ ಓ ಟು ಬಿ ಅಂತ. ಆಯ್ತಾ? ಇದು ಐ ಜಸ್ಟ್ ಗಿವನ್ ಫಾರ್ಮುಲಾ, ಯು ಕ್ಯಾನ್ ಜಸ್ಟ್ ರೈಟ್ ಕೆ ಕ್ಯೂ ಬೈ ಆರ್ ಆಲ್ಸೋ. ಓಕೆ, ಸೊ ನಾವು ವಾಟ್ ಇಸ್ ದ ವ್ಯಾಲ್ಯೂ ಬಿಕಮ್ಸ್ 9 ಇಂಟು 10 ಪವರ್ 9. ಚಾರ್ಜ್ ಎಷ್ಟಪ್ಪ? 100 ಮೈಕ್ರೋಕೂಲಮ್ಸ್, 100 ಇಂಟು 10 ಪವರ್ ಮೈನಸ್ 6 ಡಿವೈಡೆಡ್ ಬೈ ದ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಎಷ್ಟಿರುತ್ತೆ ಈಗ? ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು, ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಸ್ಟೆನ್ಸಸ್ ಆಫ್ ಕೋರ್ಸ್. ಇದು 2, ಇದು 2, ಇದು 2, ಇದು 2 ಇರುತ್ತೆ. ಸೊ ಯಾವುದೇ ಡಯಾಗ್ನಲಲ್ಲಿ ಇಫ್ ಯು ಗೆಟ್ ಲೈಕ್ ಎ ಯಾವುದೇ ಸ್ಕ್ವೇರಲ್ಲಿ, ಸೊ ಡಯಾಗ್ನಲ್ ವಿಲ್ ಬಿ ರೂಟ್ 2a. ಸೊ ಇನ್ನು ಸೈಡ್ಸ್ ಎ ಆಗಿದ್ದರೆ ನಿಮ್ಮ ಸೈಡ್ಸ್ ಬಂದು ಈಗ ಎ ಓಕೆ ಹಾಗಿದ್ರೆ ಇದು ಬಂದು ರೂಟ್ 2a ಆಗಿರುತ್ತೆ. ಆಯಿತಾ? ಸೊ ಅದರದ್ದು ಅರ್ಧ, ಇಫ್ ಯು ವಾಂಟ್ ಟು ಗೆಟ್ ಹಾಫ್ ಆಫ್ ದ್ಯಾಟ್, ಸೊ ರೂಟ್ 2/2 ಇಂಟು ಎ, ದಟ್ ಈಸ್ a ಬೈ ರೂಟ್ 2 ಆಗಿರುತ್ತೆ. ಸೊ ಬೇಸಿಕಲಿ ಇದು ಜನರಲ್ ಯಾವುದೇ ಸ್ಕ್ವೇರ್ಗೆ ಸೈಡ್ಸ್ ಎ ಆಗಿದೆ, ಡಯಾಗ್ನಲ್ ರೂಟ್ 2 ಟೈಮ್ಸ್ ಆಫ್ ಎ. ಮತ್ತು ಅದರ ಡಯಾಗ್ನಲ್ ಇಫ್ ಯು ವಾಂಟ್ ಟು ಫೈಂಡ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು, ಎಲ್ಲಿಂದ ಎಲ್ಲಿಗೆ ಹೇಳಿ? ಇಫ್ ಯು ವಾಂಟ್ ಟು ಫೈಂಡ್ ದಿಸ್ ಮಚ್ ಡಿಸ್ಟೆನ್ಸ್ ಅಂದರೆ ಇಲ್ಲಿಂದ ಹಿಡಿದು, ಓಕೆ ಐ ಆಮ್ ಸ್ಟಿಲ್ ಗುಡ್. ಸೊ ನಾನು ಸ್ವಲ್ಪ ಸ್ಟಿಲ್ ಐ ಆಮ್ ನ್ಯೂ ಟು ದಿಸ್. ಓಕೆ, ಸೊ ಇಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹಾಫ್ ಆಫ್ ದಟ್ ಈಸ್ ಬೇಸಿಕಲಿ ಎ ಬೈ ರೂಟ್ 2. ಸೊ ಎ ಅಂದರೆ ಇಲ್ಲಿ ಬಂದು 2 ಇದೆ, 2/√2. ಸೊ ಬೇಸಿಕಲಿ 2 ಆಗಿದ್ರೆ ದ ಹೋಲ್ ಲೆಂತ್ ಬಂದು ನಿಮಗೆ ಎ ರೂಟ್ 2 ದ ಹೋಲ್ ಲೆಂತ್ ಎಷ್ಟಿರುತ್ತೆ? 2√2 ಇರುತ್ತೆ. ಅದರದ್ದು ಅರ್ಧ ಅಂದರೆ ಇದು ರೂಟ್ 2, ಇದು ಬಂದು ರೂಟ್ 2 ಆಗಿರುತ್ತೆ. ಇಟ್ಸ್ ವೆರಿ ಸಿಂಪಲ್ ಅಲ್ವಾ? ಸೊ ದ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಇಲ್ಲಿ? ಬೇಸಿಕಲಿ ಡಿಸ್ಟೆನ್ಸ್ ಬಂದು ರೂಟ್ 2. ಸೊ ಜಸ್ಟ್ ಪುಟ್ ದ ವ್ಯಾಲ್ಯೂ ಆಫ್ ರೂಟ್ 2 ಹಿಯರ್ ನಾವು. ಸೊ ನಿಮ್ಗೆ ಇಲ್ಲಿ ರೂಟ್ 2 ಅಂತ ಬರುತ್ತೆ ಆನ್ಸರ್. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್. ಓಕೆ, ನಾವು ರೂಟ್ 2. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಯು ಕ್ಯಾನ್ ಕ್ಯಾಲ್ಕುಲೇಟ್ ಆಲ್ಸೋ. ಬೇಸಿಕಲಿ ಏನಾಗುತ್ತೆ ಅಂದರೆ, ಸೊ ಯು ವಿಲ್ ಗೆಟ್ 10 ಪವರ್ ಮೈನಸ್ 6 ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಇದು. ಯು ವಿಲ್ ಗೆಟ್ ದ ಆನ್ಸರ್ ಆಸ್ ವಾಟ್? ಫೈನಲಿ ನಿಮಗೆ ಪೊಟೆನ್ಷಿಯಲ್ ಎಟ್ ಓ ಬಂದು 10 ಪವರ್ 3 ಇರುತ್ತೆ, 2 ಇರುತ್ತೆ, 10 ಪವರ್ 5 ಬರುತ್ತೆ. ಸೊ ವಿ ಪೊಟೆನ್ಷಿಯಲ್ ಎಟ್ ಓ ಈಸ್ ಗಿವನ್ ಬೈ, ಬೇಸಿಕಲಿ ಆನ್ಸರ್ಸ್ ಬರ್ತದೆ ನಿಮಗೆ ಇಲ್ಲಿ. ಸೊ 9 ಇಂಟು 10 ಪವರ್ 5 ಡಿವೈಡೆಡ್ ಬೈ ನಿಮಗೆ ರೂಟ್ 2 ಬರುತ್ತೆ. ಈಗ ನೀವು ಪೊಟೆನ್ಷಿಯಲ್ ಎಟ್ ಬಿ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಫಾರ್ ಎಕ್ಸಾಂಪಲ್ ಪೊಟೆನ್ಷಿಯಲ್ ಎಟ್ ಡಿ ಕ್ಯಾಲ್ಕುಲೇಟ್ ಮಾಡೋಕ್ಕಲ್ವಾ? ನೋಡಿ ಈಗ ವೆರಿ ಸಿಂಪಲ್. ಡಿ ಅಂತ ಏನು ಮಾಡೋಕ್ಕೆ ನಾವೀಗ? ಪೊಟೆನ್ಷಿಯಲ್ ಎಟ್ ಡಿ ಅಂದರೆ ಏನು? ಪೊಟೆನ್ಷಿಯಲ್ ಎಟ್ ಡಿ ಡ್ಯೂ ಟು ಎ, ಪೊಟೆನ್ಷಿಯಲ್ ಎಟ್ ಡಿ ಡ್ಯೂ ಟು ಬಿ, ಪೊಟೆನ್ಷಿಯಲ್ ಎಟ್ ಡಿ ಡ್ಯೂ ಟು ಸಿ. ಮತ್ತು ಸೇಮ್ ಲಾಜಿಕ್, ಡಿಸ್ಟೆನ್ಸ್ ಸೇಮ್ ಇದೆ ಇಲ್ವಿ? ಇಲ್ಲಿ -50, ಈ ಡಿಸ್ಟೆನ್ಸ್ 2, ಈ ಡಿಸ್ಟೆನ್ಸ್ 2 ಇದೆ. ಬಟ್ ಇದೇ ಕ್ವಶನ್ಸ್ ತುಂಬ ಸರಿ ಕೆಲವೊಂದ್ಸರಿ ಆಸ್ಕಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ಸಲ್ಲಿ ಕೇಳ್ತಾರೆ, ನ್ಯೂಮರಿಕಲ್ಸ್. ಆಗ ನೀವು ಯು ಹ್ಯಾವ್ ಟು ಯೂಸ್ ದಟ್, ಯು ಹ್ಯಾವ್ ಟು ಯೂಸ್ ಪ್ಯಾರಲ್, ದಟ್ ಯು ಹ್ಯಾವ್ ಟು ಯೂಸ್ ದಿಸ್ ಒನ್ ವೆಕ್ಟರ್, ಈ ವೆಕ್ಟರ್ ಇರುತ್ತೆ, ಈ ಒಂದು ವೆಕ್ಟರ್ ಇರುತ್ತೆ. ಯು ಹ್ಯಾವ್ ಟು ಫೈಂಡ್ ಅ ಪ್ಯಾರಲೋಗ್ರಾಮ್ ಆಫ್ ಲಾ ವೆಕ್ಟರ್ಸ್ ಲೈಕ್ ದಿಸ್. ಸೊ ಬಟ್ ಇಲ್ಲಿ ಏನು ಬೇಕು? ಇದು ಪೊಟೆನ್ಷಿಯಲ್ ಅಲ್ವಾ? ಇದೆಲ್ಲ ಬೇಕಾಗಿಲ್ಲ ಇಲ್ಲಿ. ಇದು ಇಟ್ಸ್ ನಾಟ್ ಎ ಇಟ್ಸ್ ಎ ಪೊಟೆನ್ಷಿಯಲ್. ಸೊ ಐ ಕ್ಯಾನ್ ಡೈರೆಕ್ಟ್ಲಿ ಕ್ಯಾನ್ಸಲ್ ಡ್ಯೂ ಟು ಎ ಆ್ಯಂಡ್ ಡ್ಯೂ ಟು ಸಿ. ವಿ ಡಿ ಬಿ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡೋಷ್ಟು ಬೇಕಾಗಿಲ್ಲ, ನೀವೇ ಯೋಚನೆ ಮಾಡಿ. ಸೊ ಐ ಆಮ್ ಫೈಂಡಿಂಗ್ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಅಟ್ ದಿಸ್ ಲೊಕೇಶನ್ ಅಟ್ ರೂಟ್ 2, potential due to this at this location, double the distance. When distance is doubled, the potential will reduce to half, because formula ಏನು k q by r. ಇದೆಲ್ಲ ಅರ್ಥ ಮಾಡ್ಕೊಬೇಕು ನ್ಯೂಮರಿಕಲ್ಸ್ ಅಲ್ಲಿ. ಸೊ ವೆನ್ k v is equal to k q by r ಅಲ್ವಾ? r ಡಬಲ್ ಆದರೆ ವಾಟ್ ಆರ್ ಪೊಟೆನ್ಷಿಯಲ್ ರೆಡ್ಯೂಸ್ ಆಗುತ್ತೆ, ಬಿಕಾಸ್ v and r are inversely proportional. ಅದು ಎಲೆಕ್ಟ್ರಿಕ್ ಫೀಲ್ಡ್ ಹಂಗಲ್ಲ, r ಡಬಲ್ ಆದರೆ ಎಲೆಕ್ಟ್ರಿಕ್ ಫೀಲ್ಡ್ 1/4 ಆಗುತ್ತೆ. ಸೊ ದಟ್ಸ್ ವೆರಿ, ದಿಸ್ ಕೈಂಡ್ ಆಫ್ ಕ್ವಶನ್ ಆಸ್ ಇನ್ ಕೇಸ್ ಇಟ್ ಇನ್ಕ್ರೀಸಸ್ ಡಿಕ್ರೀಸಸ್ ಆ ಥರ. ಸೊ ಐ ಕ್ಯಾನ್ ಡೈರೆಕ್ಟ್ಲಿ, ನಾನು ಕ್ಯಾಲ್ಕುಲೇಟ್ ಮಾಡಿಸಬೇಕಲ್ಲ, ನಾನು ಡೈರೆಕ್ಟಾಗಿ ಆನ್ಸರ್ ಬರೀತೀನಿ. ಆನ್ಸರ್ ಏನು? 9 ಇಂಟು ನನಗೆ ಏನು ಆನ್ಸರ್ ಇಲ್ಲಿ ಬಂತು ಅದರದ್ದು ಅರ್ಧ, ಯಾಕಂದರೆ ಡಿಸ್ಟೆನ್ಸ್ ಡಬಲ್ ಆಗಿದೆ, ಅದರದ್ದು ಅರ್ಧ, ದಟ್ ಈಸ್ 2√2. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಬರೀರಿ, ಸಿನ್ಸ್ ಬೋರ್ಡ್ ಎಕ್ಸಾಮ್ ಅಲ್ವಾ, ಯು ಹ್ಯಾವ್ ಟು ಗೆಟ್ ದ ಆನ್ಸರ್. ಸೊ ಯು ರೈಟ್
ಇನ್ನೂ ಕೆಲವೊಂದು ಬುಕ್ಕಲ್ಲಿ ನೋಡಿದ್ರೆ ಗಿವನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಂದು ಬುಕ್ಕಲ್ಲಿ ದೇ ರಿಟರ್ನ್ ಫಾರ್ಮುಲಾ ಕೆ ಕ್ಯೂ ಬೈ ಆರ್ ಎ ಬಿ ಕೆ ಕ್ಯೂ ಕ್ಯೂ ಎ ಬೈ ಆರ್ ಎ ಬಿ ಕೆ ಕ್ಯೂ ಬೈ ಆರ್ ಬಿ ಕೆ ಕ್ಯೂ ಬೈ ಆರ್ ಸಿ ಕ್ಯೂ ಸಿ ಬೈ ಆರ್ ಸಿ ಈ ಥರ ಮೂರನ್ನೂ ಬರೆದು ನಂತರ ಕೆನ ಕಾಮನ್ ತೊಗೊಂಡು ನಂತರ ಐ ಥಿಂಕ್ ಕ್ಯೂನ ಕಾಮನ್ ತೊಗೊಂಡು ಇಫ್ ಇಟ್ ಸೇಮ್ ಸಮಥಿಂಗ್ ದೇ ಟೇಕ್ ಕಾಮನ್ ದೆನ್ ದೇ ಕ್ಯಾನ್ಸಲ್. ಇಟ್ಸ್ ನಾಟ್ ರಿಕ್ವೈರ್ಡ್. ಇದಕ್ಕೆ ಡೈರೆಕ್ಟ್ಲಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಇವೆರಡು ಕ್ಯಾನ್ಸಲ್ ಆಗುತ್ತೆ ಅಂತ. ಓಕೆನಾ ಅಂತ ಇದು ಎಷ್ಟಿರುತ್ತೋ ಅದರದ್ದು ಅರ್ಧ ಇರುತ್ತೆ. ಅದಕ್ಕೆ ಡಿಸ್ಟೆನ್ಸ್ ಡಬಲ್ ಆಗಿದೆ. ಆಯಿತಾ, ನನಗೆ ವಿ ಒ ಬಂತು, ನಂತರ ವಿ ಡಿ ಬಂತು. ಈಗೇನು ವೆರಿ ಸಿಂಪಲ್, ಮುಗಿತಾ ಆನ್ಸರ್, ಇನ್ನೇನಿಲ್ಲ. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಬೇಕು. I have to multiply with what? 5 nanocoulombs. So what's the work done now in this case? So work done ಬಂದೇನಾಗುತ್ತೆ ಈಗ 2 subtract. So what is the work done? W will be now. So W is nothing but that VO minus VA. So this minus this. Something minus its half. Something minus its half. There's nothing but half is left. So what is half is left is 9 into 10 power 5 divided by 2 root 2. Something minus its half. ಅರೆ ಎಕ್ಸ್ ಮೈನಸ್ ಎಕ್ಸ್ ಬೈ 2 ಅಂದರೆ ಎಕ್ಸ್ ಬೈ 2 ಅಲ್ವಾ? ಅಂದರೆ 9 ಇಂಟು 10 ಪವರ್ 5 ಬೈ ರೂಟ್ 2, 9 ಇಂಟು 10 ಪವರ್ 5 ಬೈ ರೂಟ್ 2 ಅರ್ಧ, ಹಾಫ್ ಆಫ್ ದ್ಯಾಟ್. ಸೊ ಅಂದರೆ ಎಕ್ಸ್ ಬೈ 2 ಡೈರೆಕ್ಟ್. ಇಲ್ಲ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ದ ಕ್ಯಾಲ್ಕುಲೇಷನ್ ಬಿಕಾಸ್ ಸಮ್ ಟೈಮ್ ಬುಕ್ಕಲ್ಲಿ ಬರೀತಾರೆ. ಯು ಹ್ಯಾವ್ ಟು ಡೂ ದ ಕ್ಯಾಲ್ಕುಲೇಷನ್. 9 ಇಂಟು 10 ಪವರ್ 5 9 ಇಂಟು 10 ಪವರ್ 5 ಡಿವೈಡ್ ಬೈ ರೂಟ್ 2 ಮೈನಸ್ 9 ಇಂಟು 10 ಪವರ್ 5 ಡಿವೈಡ್ ಬೈ 2 ರೂಟ್ 2. ಇದು ಡಿಫ್ರೆನ್ಸು ಇಂಟು ದ ಚಾರ್ಜ್ ಅಂತ ನೀವು ಬರೀಬೇಕು. ಚಾರ್ಜ್ ಎಷ್ಟಿದೆ ಇಲ್ಲಿ? 0.5 ನ್ಯಾನೋಕೂಲಮ್ಸ್. ಈ ಥರ ನೀವು ಫುಲ್ ಸೆಂಟೆನ್ಸ್ ಕೂಡ ಬರೀಬೋದು. 0.5 ಇಂಟು 10 ಪವರ್ ಮೈನಸ್ 3 10 ಪವರ್ ಮೈನಸ್ 9 ಅಲ್ವಾ? ಮೈನಸ್ 9. ಸೊ ಆಲ್ಮೋಸ್ಟ್ ನಮಗೆ ಆನ್ಸರ್ ಬಂದಿದೆ ಈಗ. ದಟ್ ಮೀನ್ ದಿಸ್ ಇಂಟು, ಸೊ ಇದರದ್ದು ಡಿಫ್ರೆನ್ಸ್ ಎಷ್ಟಾಗುತ್ತೆ? ಸೊ 0.5 ಇಂಟು ಅಲ್ಲಿ ಎರೇಸ್ ದಿಸ್ 0.5 ಇಂಟು 10 ಪವರ್ ಮೈನಸ್ 9 ಇರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ ಈಗ. 4.5 ಇಂಟು 0.5 ಅಂದರೆ 45 ಇಂಟು 5 225 2.25 ಡಿವೈಡ್ ಬೈ ರೂಟ್ 2 ಇರುತ್ತೆ. 10 ಪವರ್ 5 10 ಪವರ್ ಮೈನಸ್ 10 ಪವರ್ ಮೈನಸ್ 4 ಆಗುತ್ತೆ. ಸೊ ನಂತರ ಸೊ ರೂಟ್ 2.25 divided by root 2. So whatever the answer you're going to get, you just calculate that, you get the answer. Okay. So ಅಷ್ಟೇ ಮಕ್ಕಳು, that's the work done. So work done ಎಷ್ಟಾಗುತ್ತೆ ಇಲ್ಲಿ? W into 2.25. I just take calculate and see that. So ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. Calculator. So you can leave here itself. Second CBS example because root 2 ನೀವು again 1.41 ತಗೊಂಡು you can calculate. Where is the calculator? So this basically uh, 1.59 I think. So 1.59 into 10 power minus 4 ಇದು ವರ್ಕ್ ಡನ್. ಸೊ ಆನ್ಸರ್ ಬಂದು ಜೂಲ್ಸ್ ಅಲ್ಲಿ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಈ ರೀತಿ ಕ್ವಶನ್ಸ್ ಯಾವುದೇ ಬಂದರೂ ಯು ಶುಡ್ ಬಿ ಏಬಲ್ ಟು ಸಾಲ್ವ್. ಯಾವುದೇ ಕ್ವಶನ್ ಬಂದ್ರೂ ವರ್ಕ್ ಡನ್ ಕ್ವಶನ್ಸ್ ಕೇಳಿದ್ರೆ ಬೇಸಿಕಲಿ ಏನು ಮಾಡಬೇಕಂದ್ರೆ ಡಿಫ್ರೆನ್ಸ್ ಇನ್ ದ ಪೊಟೆನ್ಷಿಯಲ್ ಇನ್ ಟು ದ ಚಾರ್ಜ್ ಯು ಮೂವಿಂಗ್. ಅರ್ಥ ಆಯ್ತಾ? ಸೊ ಪೊಟೆನ್ಷಿಯಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವುದೇ ಕಾನ್ಫಿಗರೇಷನ್ ಬಂದ್ರೂ ಯು ಜಸ್ಟ್ ಹ್ಯಾವ್ ಟು ಆ್ಯಡ್ ಅ ಡಿಸ್ಟೆನ್ಸ್ ಇಂಪಾರ್ಟೆಂಟ್ ಅಷ್ಟೇ, KQ/R. ಸೊ ಒಂದು ವೇಳೆ ಇಲ್ಲಿ 50 ಬದಲು ಬೇರೆ ಆನ್ಸರ್ ಕೊಟ್ಟಿದೆ, ಫಾರ್ ಎಕ್ಸಾಂಪಲ್ ಈಗ 40 ಕೊಟ್ಟಿದೆ ಅನ್ಕೊಳ್ಳೋಣ, ಆಗೇನಾಗುತ್ತೆ ಆ್ಯಡ್ ಮಾಡೋದು ನೀವು. ದಿಸ್ ಏನಾಗುತ್ತೆ KQ/R. ಕೆ ಒಂದು ಕಾನ್ಸ್ಟೆಂಟ್ ಇದೆ ಬಿಟ್ಬಿಡಿ, Q ಡಿವೈಡ್ ಬೈ ದಿಸ್ ಡಿಸ್ಟೆನ್ಸ್, ದಿಸ್ ಚಾರ್ಜ್ ಏರ್ ಬೈ ದಿಸ್ ಡಿಸ್ಟೆನ್ಸ್, ದಿಸ್ ಚಾರ್ಜ್ ಏರ್ ಬೈ ದಿಸ್ ಡಿಸ್ಟೆನ್ಸ್, ಎರಡು ಆ್ಯಡ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಇಟ್ಸ್ ವೆರಿ ಸಿಂಪಲ್ ಕ್ವಶನ್ ಇಟ್ ಇಸ್. ಸೊ ಈ ರೀತಿಯಾಗಿ ಸೊ ಫಾರ್ಮುಲಾ, ಸೊ ಗಿವನ್ ಬಂದು ಡಯಾಗ್ರಾಮಲ್ ಥರ ಬರೀರಿ, ಡಯಾಗ್ರಾಮ್ ರೈಟ್ ಇಟ್ ಆ್ಯಂಡ್ ದೆನ್ ಫಾರ್ಮುಲಾ ಇಸ್ ದಿಸ್ ಅ ಫಾರ್ಮುಲಾ. ಐ ಆಮ್ ಕ್ಯಾಲ್ಕುಲೇಟಿಂಗ್ VO ಇಂಡಿವಿಜುವಲಿ ಆ್ಯಂಡ್ VD ಕೂಡ ಇಂಡಿವಿಜುವಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಐ ಆಮ್ ಸಬ್ಟ್ರಾಕ್ಟಿಂಗ್ ಬೋತ್ ಆ್ಯಂಡ್ ಐ ಆಮ್ ಗೆಟಿಂಗ್ ದ ಆನ್ಸರ್. ಈಸಿಯಾಗಿ ಅದು ನೆನ್ಪಿಟ್ಕೊಳ್ಳಿ. ಡೋಂಟ್ ಸಿ ಯಾವುದೋ ಒಂದು ಬುಕ್ ಓಪನ್ ಮಾಡಿದ್ರೆ ಅದ್ರಲ್ಲಿ ಅರ್ಧ ಪೇಜ್ ಇರುತ್ತೆ, ಇಲ್ಲ 1 ಪೇಜ್ ನ್ಯೂಮರಿಕಲ್ ಮಾಡಿರುತ್ತೆ, ಬಟ್ ಇಟ್ಸ್ ನಾಟ್ 1 ಪೇಜ್. ಆಲ್ ಕ್ಯಾಲ್ಕುಲೇಷನ್ ಕೆಲವೊಂದು ಇರುತ್ತೆ, ದೇ ಶೋಡ್ ವೇ ಸೋ ಮೆನಿ ಸ್ಟೆಪ್ಸ್. ಅದಕ್ಕೆ ಆ ಥರ ಅನ್ಸುತ್ತೆ ನಮಗೆ. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. Now question number 2. The two resistors of resistance 12 ohm and 6 ohm are connected in the parallel with 12 volts. So ತುಂಬಾ ಸಿಂಪಲ್ ಕ್ವಶನ್ ಮಕ್ಕಳ ಇದೆಲ್ಲ. ಐ ಥಿಂಕ್ ದೀಸ್ ಕ್ವಶನ್ ಶುಡ್ ಬಿ ಆಸ್ಕ್ಡ್ ಫಾರ್ ಸ್ಮಾಲ್
ಟೆಂತಲ್ಲೆಲ್ಲ ಕೇಳ್ತಾ ಇದ್ರು, ಬಟ್ ದರ್ ಆಸ್ಕಿಂಗ್ ಸೇಮ್ ಕ್ವಶನ್ ನಾವು ಆಲ್ಸೋ. ಯು ಶುಡ್ ಬಿ ವೆರಿ ಹ್ಯಾಪಿ. ಓಕೆ, ಈಗ ಟೂ ರೆಸಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ 12 ಓಮ್ 6 ಓಮ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಅಂದರೆ 2 ರೆಸಿಸ್ಟರ್ಸ್ ಇದೆ ಫಾರ್ ಎಕ್ಸಾಂಪಲ್. ಸೊ ಒಂದು ರೆಸಿಸ್ಟರ್ ಬಂದು 12 ಓಮ್. ಈ ಕ್ವಶನ್ ನೋಡಿ, ನಾನು I will solve everything. In this question, I will solve everything. I will solve potential. I'll teach you like potential across each resistance, voltage across each resistance, potential, current across each resistance. And I'll tell you how to quickly do it. And nodi, for example, 12 and 6 alva. We got 12 ohm idea. Innondu 6 ohm ide. So I can nimge competitive exam alli kuda questions kelta irtare. Okay, 12 ohm ide. Idu 12 ohm is 6 ohm. ಸೊ ಇವೆರಡನ್ನು ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಕನೆಕ್ಟಿಂಗ್ ಇಟ್ ಟು ಎನ್ ಬ್ಯಾಟ್ರಿ. ವಾಟ್ಸ್ ದ ಬ್ಯಾಟ್ರಿ? 12 ವೋಲ್ಟ್ಸ್. ಒಂದು 12 ವೋಲ್ಟ್ಸ್ ಕನೆಕ್ಟ್ ಮಾಡ್ತಾರೆ. ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ ಬಂದು 1 ಓಮ್ ಇದೆ. ಸೊ ಈ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ವಾಟ್ ಆರ್ ದ ವ್ಯಾಲ್ಯೂಸ್ ಗಿವನ್ ಹಿಯರ್ ಇಸ್ ದಿಸ್ ಈಸ್ 12 ಓಮ್, ದಿಸ್ ಈಸ್ 6 ಓಮ್, ಇದು 1 ಓಮ್, ಇದು ಅದಾದಮೇಲೆ ಇದು 12 ವೋಲ್ಟ್ ಬ್ಯಾಟ್ರಿ ವಿತ್ ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್. ಫಸ್ಟ್ ಕ್ವಶನ್ ಏನಾದರೂ ಆಗಿಲ್ಲ, ಐ ಡೋಂಟ್ ಬಾದರ್. ಓಕೆ, ಐ ವಿಲ್ ಕ್ಯಾಲ್ಕುಲೇಟ್ ಎವ್ರಿಥಿಂಗ್ ವಾಟ್ ಇಸ್ ರಿಕ್ವೈರ್ಡ್. We will calculate now potentials across all the resistors, current across all the resistors. Let's calculate everything. Our in a question current calculate madi. Let me calculate everything. First you have to find equivalent resistance. Yavatagli ಎರಡು resistance ಕೊಟ್ಟಿದ್ರೆ I'll tell you the direct formula. What's the formula? It is nothing but 12 into 6 divided by 12 plus 6 anta. 12 into 6 divided by 12 plus 6. What's the answer for this? 12 into 6 divided by 18. So answer ಬಂದು 3 ಇರುತ್ತೆ. So 4 ohms. 4 ohms. ಸೊ ಇದ್ರದ್ದು ಟೋಟಲ್ ಇಷ್ಟರದ್ದು ಮಾತ್ರ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಂದು 4 ohms ಪ್ಲಸ್ 1 ಓಮ್ ಇದೆ, ಇಲ್ಲೊಂದು ಎಕ್ಸ್ಟ್ರಾ ರೆಸಿಸ್ಟೆನ್ಸು. ಸೊ ಟೋಟಲ್ ಆರ್ ಈಕ್ವಲೆಂಟ್ ವಿಲ್ ಬಿ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್. ಅದೆಷ್ಟಾಗುತ್ತೆ ನಮಗೆ? 4 ಪ್ಲಸ್ 1 ಆಗುತ್ತೆ 5 ohms. 5 ohms. ಅರ್ಥ ಆಯ್ತಾ? ಈಗ ನಾವು ಸೊ 12 and 6 ಆಯಿತು, 5 ohms ಆಯ್ತು. ನಂತರ I got total resistance. What is the current now totally? The total current is voltage. Total voltage divided by the total resistance. That is 5. And ಎಷ್ಟು ಆಗುತ್ತೆ? 5 2 10 20 2.4. So it is basically 2.4 amperes. So ಈ current totally that's coming out of the circuit is basically 2.4 amperes. ಆಯ್ತಾ? ಈ 2.4 amperes split ಆಗುತ್ತೆ. ಆಯ್ತಾ? ಈಗ ಇಲ್ಲಿ ಬನ್ನಿ ಐ ಟೆಲ್ ಯು ವೆರಿ ಈಸಿಲಿ. ಈ 2.4 ಆಂಪ್ಸ್ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಸೊ ಇಟ್ ವಿಲ್ ಸ್ಪ್ಲಿಟ್. ಐ ಟೆಲ್ ದಿಸ್ ಟು, ನಾನು ತುಂಬ ಸ್ಟೂಡೆಂಟ್ ಹೇಳ್ತಾ ಇರ್ತೀನಿ, ಈ ಥರ ಸೀರಿಯಸ್ ಕ್ವಶನ್ಸ್ ಬಂದಾಗ ಆಲ್ವೇಸ್ ರಿಮೆಂಬರ್ ದಿಸ್, ಡೋಂಟ್ ಮಗ್ ಅಪ್ ಫಾರ್ಮುಲಾಸ್. ದ ಕರೆಂಟ್ ಇನ್ ಕೇಸ್ ಆಫ್ ಪ್ಯಾರಲಲ್, ಕರೆಂಟ್ ಸ್ಪ್ಲಿಟ್ಸ್ ಇನ್ ದ ರೆಸಿಪ್ರೋಕಲ್ ರೇಷಿಯೋ ಆಫ್ ರೆಸಿಸ್ಟೆನ್ಸ್. ಕಾಮನ್ ಸೆನ್ಸ್ ಬಿಟ್ಬಿಡಿ, ಅದೇನೋ ಡೆಫಿನೇಷನ್ ಹೇಳಿದೆ ಬಿಟ್ಬಿಡಿ. ಏನು ವಾಟ್ ಯು ಮೀನ್ ಬೈ ಕಾಮನ್ ಸೆನ್ಸ್? ಈಗ ಕರೆಂಟ್ ಬರ್ತಾ ಇದೆ, ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆಯೋ ಅಲ್ಲಿ ಕಡಿಮೆ ಕರೆಂಟ್ ಫ್ಲೋ ಆಗುತ್ತೆ. ಇದು ಕಾಮನ್ ಸೆನ್ಸ್ ಅಲ್ವಾ? ಎಲ್ಲಿ ಜಾಸ್ತಿ ಟ್ರಾಫಿಕ್ ಇದೆಯೋ, ನಾನು ಅಲ್ಲಿ ಹೋಗೋದೇ ಇಲ್ಲ ಆ್ಯಕ್ಚುಲಿ. ಸೊ ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆಯೋ ಅಲ್ಲಿ ಕಡಿಮೆ ಕರೆಂಟ್ ಫ್ಲೋ ಆಗುತ್ತೆ. ಅರ್ಥ ಆಯ್ತು ಅಲ್ವಾ? ಸೊ ಆಬ್ವಿಯಸ್ಲಿ 2.4 ಏನು ಬರ್ತಾ ಇದೆ ಅಲ್ವಾ, ಇದರಲ್ಲಿ ಜಾಸ್ತಿ ಕರೆಂಟು 6ಅಲ್ಲಿ ಹೋಗಬೇಕು, ಕಡಿಮೆ ಕರೆಂಟ್ 12ಅಲ್ಲಿ ಹೋಗ್ಬೇಕು. ಇವೆಲ್ಲ ಕಾಮನ್ ಸೆನ್ಸ್. ಅಂದರೆ ದಿಸ್ ಇಸ್ ಕಾಲ್ಡ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಯಾವತ್ತು ಈ ಥರ ಅರ್ಥ ಮಾಡ್ಕೊತೀರೋ ಆಗ ನೀವು ಕ್ವಶನ್ಸ್ನ, ನ್ಯೂಮರಿಕಲ್ಸ್ನ 1 ಮಿನಿಟಲ್ಲಿ ಕೂಡ ಸಾಲ್ವ್ ಮಾಡ್ತೀರಾ. ಆಯಿತಾ? ಸೊ ಈಗ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಟೇಕ್ ದ ರೇಷಿಯೋ. ನೀವು ನ್ಯೂಮರಿಕಲ್ ಪಾಯಿಂಟ್ ಆಫ್ ವ್ಯೂ ಹೋದಾಗ ದ ರೇಷಿಯೋ ಆಫ್ ದಿಸ್ ಟು ರೆಸಿಸ್ಟೆನ್ಸ್ ಇಸ್ ವಾಟ್? 2:1 ಅಲ್ವಾ? ಸೊ ವಾಟ್ ರೇಷಿಯೋ ಇಸ್ ದಿಸ್? 12:6 ಅಲ್ವಾ? 12:6 ಅಂದರೆ 2:1. ಸೊ 2:1. ಸೊ ದ ಕರೆಂಟ್ ವಾಟ್ ಈಸ್ ಕಮಿಂಗ್ ಆಲ್ಸೋ ವಿಲ್ ಸ್ಪ್ಲಿಟ್ ಇನ್ ದ ರೆಸಿಪ್ರೋಕಲ್ ರೇಷಿಯೋ. ಇಲ್ಲಿ 2 ರೆಸಿಸ್ಟೆನ್ಸ್ ಇದೆ, ಇಲ್ಲಿ 1 ರೆಸಿಸ್ಟೆನ್ಸ್ ಇದೆ. ರೇಷಿಯೋ 12 and 6. ಕರೆಂಟ್ ಫ್ಲೋ ಆಗೋದು ಏನಾಗುತ್ತೆ ಗೊತ್ತಾ? ರಿವರ್ಸು. ಇಲ್ಲಿ 1 ಪಾರ್ಟ್ ಆಫ್ ಕರೆಂಟ್ ಹೋಗುತ್ತೆ, ಇಲ್ಲಿ 2 parts ಆಫ್ ಕರೆಂಟ್ ಹೋಗುತ್ತೆ. ಕರೆಂಟ್ ಸ್ಪ್ಲಿಟ್ಸ್ ಇನ್ ದ ರೆಸಿಪ್ರೋಕಲ್ ರೇಷಿಯೋ ಆಫ್ ದ ರೆಸಿಸ್ಟೆನ್ಸ್. ಈಗ 2.4 ಡಿವೈಡ್ ಮಾಡಿ 3 ಪಾರ್ಟ್ಸ್ ಡಿವೈಡ್ ಮಾಡಿ 2.4 24/3 0.8 ಅಂದರೆ 0.8 ನೋಡಿ ಇಲ್ಲಿ ಯಾವ ಪೆನ್ ತಗೊಂಡ್ಲಿ? ಗ್ರೀನ್. ಓಕೆ. ಸೊ ಈಗ 0.8. ಸೊ ಇಲ್ಲಿ 0.8 ಆಂಪಿಯರ್ಸ್ ಕರೆಂಟ್ ಹೋಗುತ್ತೆ, ಇಲ್ಲಿ ನಿಮಗೆ 1.6 ಆಂಪಿಯರ್ ರಿಮೈನಿಂಗ್ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಸ್ಪ್ಲಿಟ್ಸ್ ಇನ್ ದ ರೆಸಿಪ್ರೋಕಲ್ ರೇಷಿಯೋ ಆಫ್ ದ ರೆಸಿಸ್ಟೆನ್ಸ್. ಎಲ್ಲಿ ಕಡಿಮೆ ರೆಸಿಸ್ಟೆನ್ಸ್ ಇದೆಯೋ ಅಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ. ಆಯ್ತಾ? ಈಗ ನೀವು ವಾಟ್ ಇಸ್ ದ ವೋಲ್ಟೇಜ್ ಅಕ್ರಾಸ್ ದಿಸ್ ನಾವು? ವಾಟ್ ಇಸ್ ದ ವೋಲ್ಟೇಜ್ ಹಿಯರ್? ಅಲ್ಲಿ ಎರೇಸ್ ದಿಸ್ 2:1 ರೇಷಿಯೋ ಎರೇಸ್ ಮಾಡಲಾ? ಓಕೆ ಲೀವ್ ಇಟ್. ನಾವು ಸೊ 6 12 and 6 ಆಯ್ತಾ? ಸೊ ನಾನೇನು ಮಾಡ್ತೀನಿ ಅಂದರೆ ಈಗ ಐ ಕ್ಯಾಲ್ಕುಲೇಟ್ ದ ವೋಲ್ಟೇಜ್ ಫಾರ್ ದಿಸ್. ವಾಟ್ ದ ವೋಲ್ಟೇಜ್ ಫಾರ್ ದಿಸ್ ನಾವು? Resistance into the current 12 into 8
ಅಂದರೆ 96 9.6 ಇದು 9.6 ವೋಲ್ಟು. 6 ಇಂಟು 16 6 36 6 3 ಇದು ಕೂಡ 9.6 ಇದು ಕೂಡ 9.6 ವೋಲ್ಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಇನ್ ಪ್ಯಾರಲಲ್ ದ ವೋಲ್ಟೇಜ್ ಇಸ್ ಸೇಮ್ ನೋ. ವಿ ಗಾಟ್ ವೋಲ್ಟೇಜ್ ಆಲ್ಸೋ ಸೇಮ್ ನೋ ಅಂಡ್ ರಿಮೈನಿಂಗ್ ದಟ್ ದೇ ಕಂಬೈನ್ ಟುಗೆದರ್, ದೇ ಕಮ್ ಬ್ಯಾಕ್ ಅಗೇನ್ ನಾವು 2.4 ಮತ್ತೆ ವಾಪಸ್ ಬರ್ತಾ ಇದೆ. ಇಲ್ಲಿ ಆ 2.4 ಬರಬೇಕಾದ್ರೆ ಇಲ್ಲಿ ಸ್ವಲ್ಪ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸೊ 2.4 ಇಂಟು 1 ದಟ್ ಮೀನ್ಸ್ ನಿಯರ್ಲಿ 2.4 ವೋಲ್ಟ್ ಇಲ್ಲಿ ಡ್ರಾಪ್ ಆಗುತ್ತೆ. ಸೊ ಅಂದರೆ ಈಗ ಇದು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಬ್ಯಾಟ್ರಿ ಒಳಗಡೆ ಇರುತ್ತೆ ಇದು. ಸೊ ಇಫ್ ದೇ ಆಸ್ಕ್ ಯು ವಾಟ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಅಂದರೆ ಏನು, ಬ್ಯಾಟ್ರಿ ಆಚೆ ಎಷ್ಟು ಬರ್ತಾ ಇದೆ. ಸೊ ಆಲ್ರೆಡಿ ಒಳಗಡೆ 2.4 ವೋಲ್ಟ್ಸ್ ಡ್ರಾಪ್ ಆಗ್ತಾ ಇದೆ. ಸೊ 12 ಮೈನಸ್ 2.4. ಸೊ ವಾಟ್ ಈಸ್ 12 ಮೈನಸ್ 2.4? ಅದರ ಆನ್ಸರ್ ಬಂದು ಅಪ್ರಾಕ್ಸಿಮೇಟ್ಲಿ ನಿಮಗೆ 9.6 ವೋಲ್ಟ್. ಎಲ್ಲ ನೋಡಿ ಎಲ್ಲ ಮ್ಯಾಚ್ ಆಗ್ತಾ ಇದೆ. ಆ 9.6 ವೋಲ್ಟ್ಸೇ ಇಲ್ಲಿ ಡ್ರಾಪ್ ಆಗ್ತಾ ಇದೆ. ಇಟ್ಸ್ ವೆರಿ ಸಿಂಪಲ್. ಬ್ಯಾಟ್ರಿಯಲ್ಲಿ 12 ವೋಲ್ಟೇಜ್ ಇದೆ, 12 ಇದೆ, ಒಳಗಡೆನೇ 2.4 ಅಲ್ಲೇ ಹೋಗ್ಬಿಡ್ತು, ಕ್ಯಾನ್ಸಲ್ ಆಗ್ಬಿಡ್ತು. ಐ ಮೀನ್ ಇಟ್ ಗಾಟ್ ಲಾಸ್ಟ್ ಇಟ್ ಇನ್ಸೈಡ್ ದ ಬ್ಯಾಟ್ರಿ ಇಟ್ ಸೆಲ್ಫ್ because of the internal resistance. The remaining 9.6 is coming. So it's very common sense that 9.6 go to these two together. ಇನ್ನೂ ಈಸಿಯಾಗಿ ನಿಮ್ಮ ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದಾ, ಒಂದು ಇನ್ವರ್ಸ್ ರೆಸಿಪ್ರೋಕಲ್ ರೇಷಿಯೋ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಡೂ ಒನ್ ಮೋರ್ ವೇ ಆಲ್ಸೋ. 12 ಮೈನಸ್ ಇಲ್ಲಿ ವೋಲ್ಟೇಜ್ ಯು ಕ್ಯಾಲ್ಕುಲೇಟ್ ಈಸಿ ಒನ್ಸ್ ಯು ಗೆಟ್ ದ ಕರೆಂಟ್ ಇಯರ್ ನಾವು 2.4. ಒನ್ಸ್ ಯು ಗೆಟ್ ದ ಕರೆಂಟ್ ಆ್ಯಂಡ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ವೋಲ್ಟೇಜ್ ನಾವು 2.4. 12 ಮೈನಸ್ 2.4 9.6. ಈಗ ಈ 9.6 ಇಲ್ಲಿ ಮತ್ತೆ ಇಲ್ಲಿ 9.6 9.6 ಇರುತ್ತೆ. ನಾವು ಯು ನೋ ದ ರೆಸಿಸ್ಟೆನ್ಸ್ ಅಂಡ್ ಯು ನೋ ದ ವೋಲ್ಟೇಜ್, ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಕರೆಂಟ್. ಅಂದರೆ ಯು ಕ್ಯಾನ್ ಡೂ ಇನ್ ಮೆನಿ ವೇಸ್, ದೇರ್ ಇಸ್ ನೋ ಸಿಂಗಲ್ ವೇ. ಬಟ್ ಈ ಕ್ವಶನ್ 5 ಮಾರ್ಕ್ ಕೇಳಿರೋದ್ರಿಂದ ಎಕ್ಸಾಂಪಲ್ ಐ ಆಲ್ರೆಡಿ ಗಾಟ್ ದ ಆನ್ಸರ್. 5 ಮಾರ್ಕ್ ನೀವೇನು ಮಾಡೋಕ್ಕಲ್ಲಿ ಯು ಡೋಂಟ್ ರೈಟ್ ದಿಸ್ ಫಾರ್ಮುಲಾ. ಇದು ಏನಾಗುತ್ತೆ ಅಂದರೆ ಇದು ದಿಸ್ ಇಸ್ ಫಾರ್ 2 ರೆಸಿಸ್ಟರ್ಸ್ 1/R ಈಕ್ವಲ್ ಟು 1/R1 ಪ್ಲಸ್ 1/R. ನೀವು ಈ ಫಾರ್ಮುಲಾ ಬರೀರಿ ಆಯಿತಾ. ಸೊ ಈಗ ಏನಾಗುತ್ತೆ ಇಲ್ಲಿ R2 ಅಂದರೆ ನಾವೇನು ಮಾಡಿದ್ದೀವಿ ಅಂದರೆ R2 LCM ನಿಮಗೆ R1 ಮತ್ತು R2 ಬರುತ್ತೆ. ಇಲ್ಲಿ ನಿಮಗೆ R2 ಪ್ಲಸ್ R1 ಬರುತ್ತೆ. ಸೊ ಬೇಸಿಕಲಿ 1/R ಇಸ್ R1 ಪ್ಲಸ್ R2 ಇಂಟು R1 R2. R will be what happens R1 into R2 divided by R1 plus R2. This is a formula which is how it's coming. ಆಯಿತಾ. ಸೊ R directly R1 into R2 by R2 plus R2. So multiplication resistance, product of resistance divided by the sum of the resistance. ಈಗ ಈಸಿಯಾಗಿ ಆನ್ಸರ್ ಬಂತ. ಈಗ ಸೊ ನೀವು ಎಕ್ಸಾಮಲ್ಲಿ ದಯವಿಟ್ಟು ಫಸ್ಟ್ ಕ್ವಶನ್ ಕ್ಯಾಲ್ಕುಲೇಟ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಸೊ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು 1/R1 plus 1/R2 ಕ್ಯಾಲ್ಕುಲೇಟ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 1/R ಡಿವೈಡ್ ಬೈ 1/12 ಪ್ಲಸ್ 1/6. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ R ಬಂದು 4 ohms ಬರುತ್ತೆ. ಅದ್ರ ಜೊತೆ R ಈಕ್ವಲೆಂಟ್ ಇಸ್ ಈಕ್ವಲ್ ಟು ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಸ್ಮಾಲ್ ಇಂಟರ್ನಲ್ ರೆಸಿಸ್ಟೆನ್ಸ್. ಆಗ ನಿಮಗೆ 5 ohms ಬರುತ್ತೆ. ಇಷ್ಟು ನೀವು ಬರೀಬೇಕು 1 ಮಾರ್ಕ್ಗೆ ಫಸ್ಟ್, ಬಿಕಾಸ್ 5 ಮಾರ್ಕ್ ಕ್ವಶನ್ ಅಲ್ವಾ, ಅಷ್ಟು ನೀವು ಬರೀಬೇಕು. ನಂತರ ಅಪ್ಟೈನ್ ದ ಕರೆಂಟ್ ಥ್ರೂ ದ ಸೆಲ್. ಕರೆಂಟ್ ಅಂದರೆ ವೆರಿ ಸಿಂಪಲ್, ನೀವು ಡೈರೆಕ್ಟಾಗಿ ಬರೀಬೋದು. I is equal to V/R ಅಂತ. ಕ್ಯಾಲ್ಕುಲೇಟ್ ಟರ್ಮಿನಲ್ ಪೊಟೆನ್ಷಿಯಲ್. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಅಂದರೆ ದ EMF. The terminal potential formula, you know, potential is equal to the EMF, total EMF minus the current into internal resistance. So formula ಹಾಕಿ 12 volts minus current ಬಂದು 2.4 ಇರುತ್ತೆ, internal resistance ಬಂದು ಎಷ್ಟದು 1 ohm ಇರುತ್ತೆ. ಸೊ ಆನ್ಸರ್ ಬಂದು 9.6 volts. ಬಟ್ ವಾಟ್ ಐ ಎಕ್ಸ್ಪ್ಲೇನ್ಡ್ ಯು ದಟ್ ರೆಸಿಪ್ರೋಕಲ್ ರೇಷಿಯೋ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಕೆ-ಸೆಟ್ ಕ್ವಶನ್ಸಲ್ಲಿ. ನಾನು ನಿಮ್ಗೆ ಕೆಲವೊಂದು ಕೆ-ಸೆಟ್ ಕ್ವಶನ್ಸ್ ಸಾಲ್ವ್ ಮಾಡಿ ತೋರಿಸ್ತೀನಿ. ಹೌ ಯು ಕ್ಯಾನ್ ಸಾಲ್ವ್. ಬುಕ್ಕಲ್ಲಿ ದೊಡ್ಡ ಲೆಂತಿ ಆನ್ಸರ್ಸ್ ಇರುತ್ತೆ, ಆದರೆ ಯು ಕ್ಯಾನ್ ಸಾಲ್ವ್ ಆಲ್ವೇಸ್ ಇನ್ ದರ್, ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ನಾವು. ಈಗ ಸೀರೀಸ್ ಆಫ್ LCR. ಓಕೆ, LCR ಕ್ವಶನ್ಸ್. ಓಕೆ, ಅಗೇನ್ ಐ ಥಿಂಕ್ ನೀವು ಆಲ್ರೆಡಿ ವೀಡಿಯೋಸ್ ನೋಡಿದರೆ ಗೋ ಅಂಡ್ ವಾಚ್ ಎ ವಿಡಿಯೋ ದಟ್ ಐ ಮೇಡ್ ಆನ್ ಆಲ್ರೆಡಿ. ಒಂದು ಆಲ್ಟರ್ನೇಟಿಂಗ್ ಕರೆಂಟ್ಸ್ ಬಗ್ಗೆ ನಮ್ಮ ವಿಡಿಯೋ ಮಾಡಿನ ಆಲ್ರೆಡಿ, ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿ ಅಂತ. ಇಫ್ ಯು ಆಲ್ರೆಡಿ ಸೀನ್ ಸಮನ್ ಹು ಹವ್ ಸೀನ್ ದಟ್, ನೀವು ಈ ಕ್ವಶನ್ ನೀವೇ ಸಾಲ್ವ್ ಮಾಡಿ, ತುಂಬ ಈಸಿ ಇದೆ ಆ್ಯಕ್ಚುಲಿ. ಫಸ್ಟ್ ಕ್ವಶನು LCR ಸರ್ಕ್ಯೂಟ್. ಲೆಟ್ಸ್ ಟೇಕ್ ಅನ್ LCR ಸರ್ಕ್ಯೂಟ್. ಓಕೆ, just I'm checking whether voice is coming or not because I'm very new to the setup. Okay, so live classes almost ready ಇದೆ, ಲೈವ್ ಸೆಷನ್ಸ್ಗೆಲ್ಲ ಮಾಡೋದಕ್ಕೆ. ಐ ವಿಲ್ ಆಲ್ಸೋ ಕಮ್ ಲೈವ್ ಸಮ್ ಟೈಮ್ಸ್. ಓಕೆ, ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ದಟ್ ದೇರ್ ಇಸ್ ಸ್ಟಿಲ್ ಸಮ್ ಮೈಕ್ ಇಶ್ಯೂ ಇದೆ. ಐ ಹೋಪ್ ಐ ವಿಲ್ ರಿಸಾಲ್ವ್ ವೆರಿ ಕ್ವಿಕ್ಲಿ. ಓಕೆ, ಈಗ ಏನಿದೆ ಇಲ್ಲಿ LCR ಸರ್ಕ್ಯೂಟ್ ಇದೆಯಾ, ಇಲ್ಲಿ ಪ್ಯೂರ್ ಇಂಡಕ್ಟರ್ ಇದೆ, ಕೆಪಾಸಿಟರ್ ಇದೆ, ರೆಸಿಸ್ಟರ್ ಇದೆ. ಸೇಮ್ ಕ್ವಶನ್ ಆಲ್ರೆಡಿ ಐ ಥಿಂಕ್ ಈವನ್ ದ ಸೇಮ್ ವ್ಯಾಲ್ಯೂಸ್. ಐ ಥಿಂಕ್ ಇದು 2020 ಕ್ವಶನು. 2020 ಬೋರ್ಡ್ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಬಂದಿದೆ. ಮೇ ಬಿ ಐ ಥಿಂಕ್ ದಿಸ್ ಇಸ್ ಡಿಫ್ರೆಂಟ್ ಅನ್ಸುತ್ತೆ, ಬಟ್ ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಕ್ವಶನ್ ಬಂದಿದೆ. ನೀವೇ ಟ್ರೈ ಮಾಡಿ ಫಸ್ಟ್. ಓಕೆನಾ, ಈಗ ಫಸ್ಟ್ ಲೆಟ್ಸ್ ಟ್ರೈ LCR ಸರ್ಕ್ಯೂಟ್. ಒಂದು L ಇದೆ, ಒಂದು C ಇದೆ, ಇನ್ನೊಂದು R ಇದೆ, LCR ಅಂತ. ಅದಕ್ಕೊಂದು AC ಸೋರ್ಸ್ ಕೊಡ್ತಾ ಇದ್ದೀವಿ. ಅದಾದಮೇಲೆ ಸೊ ಈಗ
what they're asking is they're given the values of LCR. L ಬಂದು 5 ಹೆನ್ರಿ ಆಯ್ತಾ, ಸಿ ಬಂದು 20 ಮೈಕ್ರೋ ಫ್ಯಾರೆಡ್, ಆರ್ ಬಂದು 40 ಆಂಪ್ಸು. ನಂತರ ಏನು ಕೊಟ್ಟಿದ್ದಾರೆ ಅಷ್ಟೇ. ದಟ್ಸ್ ಎನಫ್, ಮೋರ್ ದೆನ್ ಎನಫ್ ಡೇಟಾ. ಕ್ವಶನ್ ದೇ ಆಸ್ಕಿಂಗ್ ಇಸ್ ಕ್ಯಾಲ್ಕುಲೇಟ್, ಏನು ಕೇಳ್ತಿದ್ದಾರೆ, ಕ್ಯಾಲ್ಕುಲೇಟ್ ಫಸ್ಟ್ ಕ್ವಶನ್ ಏನು, ದ ಫ್ರೀಕ್ವೆನ್ಸಿ ಆಫ್ ದ ಆಲ್ಟರ್ನೇಟಿಂಗ್ ಕರೆಂಟ್ ಒಮೆಗಾ ನಾಟ್ ಕೇಳ್ತಾ ಇದ್ದಾರೆ. ಸೊ ಒಮೆಗಾ ನಾಟ್ ಈಸ್ ಈಕ್ವಲ್ ಟು 1/√LC. either you can say f naught, they're not asking particular resonant frequency or frequency ಅಂತ. By default ನೀವು omega naught calculate ಮಾಡ್ಬೋದು, but if they want to find f naught also easy ಅಲ್ವಾ. ಸೊ because omega naught is nothing but 2 pi into f naught. ನಿಮ್ಗೆ ಒಮೆಗಾ ನಾಟ್ ಬಂದಾದ್ಮೇಲೆ ಅದನ್ನು 2 pi ಅಲ್ಲಿ ಡಿವೈಡ್ ಮಾಡಿದ್ರೆ ಅದು ಎಫ್ ನಾಟ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ಯು ಕ್ಯಾಲ್ಕುಲೇಟ್ ಒಮೆಗಾ ನಾಟ್, ಅದಾದಮೇಲೆ ಡಿವೈಡ್ ಮಾಡಿದೆ. ಐ ಥಿಂಕ್ ಇಟ್ಸ್ ಅ ವೆರಿ ಸಿಂಪಲ್ ಫಾರ್ಮುಲಾ ಮಕ್ಕಳೇ, ಸಿಂಪಲ್ ಕ್ವಶನ್. ನಾನು ಇದೇ ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡ್ದಂಗೆ ಇದ್ದೀನಿ ಪ್ರೀವಿಯಸ್ ಕ್ವಶನ್ ವೀಡಿಯೋಸಲ್ಲಿ. ಯು ಜಸ್ಟ್ ಡಿವೈಡ್ ದಿಸ್ ಬೈ ನಾ ಎಲ್ ಇಂಟು ಸಿ. ಎಲ್ ಅಂದರೆ ಏನು 5 ಇಂಟು ಸಿ ಎಷ್ಟು 20 ಮೈಕ್ರೋ ಫ್ಯಾರೆಡ್ 10⁻⁻6. ಒಂದು ರೂಟ್ ಇದೆ, 5 2 ಐ ಮೀನ್ 5 2s are 10, 100 ಇಂಟು 10⁻⁻6 ಏನಾಗುತ್ತೆ 10⁻2 10⁻⁴ ಆಗುತ್ತೆ. ಸೊ ಆ ರೂಟ್ ಆಫ್ 10⁻⁻4 ಬಂದು 10⁻⁻2 ಬರುತ್ತೆ. ರೂಟ್ ಇದು ಮೇಲೆ ಬಂದು ಹೇಳಿದ್ರೆ ನೆಗೆಟಿವ್ ನಂಬರ್ಸ್ ಹೋಗುತ್ತೆ, 10⁻2 ಆಗುತ್ತೆ. ಸೊ ಇಟ್ಸ್ 100 ರೇಡಿಯನ್ಸ್ ಪರ್ ಸೆಕೆಂಡ್. ದಟ್ ಈಸ್ ದ ಒಮೆಗಾ ನಾಟ್. ಸೊ ಫಸ್ಟ್ ಇಸ್ ವೆರಿ ಸಿಂಪಲ್ ಕ್ವಶನ್. ಸೆಕೆಂಡ್ ಕ್ವಶನ್ ಬಂದು ದ ಶಾರ್ಪ್ನೆಸ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಇಸ್ ಶಾರ್ಪ್ನೆಸ್ ಅಂದರೆ ವಿ ಆಲ್ವೇಸ್ ಮೆಷರ್ ಯೂಸಿಂಗ್ ಕ್ವಾಲಿಟಿ ಫ್ಯಾಕ್ಟರ್. ಕ್ಯೂ ಈಸ್ ಈಕ್ವಲ್ ಟು ಕ್ವಶನ್ ಇಸ್ ವಾಟ್ ಕ್ಯೂ ಫಾರ್ಮುಲಾ ಏನು, ವಿ ಹ್ಯಾವ್ ಫಾರ್ಮುಲಾ ಒಮೆಗಾ ನಾಟ್ ಎಲ್ ಡಿವೈಡ್ ಬೈ ಆರ್ ಅಂತ ಒಂದು ಫಾರ್ಮುಲಾ ಇದೆ. ಇದೇ ಫಾರ್ಮುಲಾ ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ರೈಟ್ 1/r ಇಂಟು √L/c ಅಂತ. ಎರಡು ಸೇಮ್ ಫಾರ್ಮುಲಾನೇ. ಒಮೆಗಾ ನಾಟ್ ಪ್ಲೇಸಲ್ಲಿ ಇಫ್ ಯು ರೀಪ್ಲೇಸ್ 1/√LC 1/√LC ಮಾಡಿದ್ರೆ ನಿಮಗೆ ಆಗ ನಿಮಗೆ L/√L ಆಗುತ್ತೆ, ಸಿ ಬರುತ್ತೆ. 1/r ಇಂಟು √LC ಅಂತ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಫಾರ್ಮುಲಾ ಮಾಡಿ ಸ್ಟೂಡೆಂಟ್ಸ್. ಓಕೆ, ಜಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ ಒಮೆಗಾ ನಾಟ್ ಇಯರ್, ಆಲ್ರೆಡಿ 100 ಅಂತ ಆನ್ಸರ್ ಬಂದಿದೆ ನನಗೆ. 100 ಇಂಟು ಎಲ್ ಎಷ್ಟಿದೆ ಹೆನ್ರಿ 5 ಇದೆ, ರೆಸಿಸ್ಟೆನ್ಸ್ ಎಷ್ಟಿದೆ 4 ಇದೆ. ಸೊ 5 8 40, ಸೊ 12.5. ಸೊ 12.5 is the quality factor. So you have to calculate for this. Okay, ನಂತರ again there are, if you use this formula, ನೀವು ಇದನ್ನು ಯೂಸ್ ಮಾಡಿ, you use this formula and get the answer 1/r ಎಷ್ಟು 1/40 √L/c. L ಅಂದರೆ ಎಷ್ಟು, you just substitute everything, you should get the answer 12.5 for this formula, using formula also. Third ಕೇಳ್ತಾ ಇದ್ದಾರೆ, they're asking us what is the bandwidth ಅಂತ. ಇದು ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ ಕ್ಲಿಯರ್ ಅಲ್ವಾ. ಸೊ ನೀವು ಇಫ್ ಯು ಸಿ ದಟ್ ಆ್ಯಕ್ಚುಲಿ ದ ರೆಸೊನೆನ್ಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್, ತುಂಬ ಒಳ್ಳೆ ಕಾನ್ಸೆಪ್ಟ್. ಸೊ ಲೈಕ್ ಐ ಯೂಸ್ ಟು ಆಲ್ವೇಸ್ ಗಿವ್ ಎಕ್ಸ್ಪ್ಲೈನ್ ದಿಸ್ ವಿತ್ ಎನ್ ಎಕ್ಸಾಂಪಲ್ ಆಫ್ ರೇಡಿಯೋ ಮಿರ್ಚಿ ಆ್ಯಂಡ್ ಆಲ್. ಓಕೆ, ಸೊ ಈಗ ಏನಾಗುತ್ತೆ ಕೆಲವೊಂದು ಸತಿ ಯು ನೀಡ್ ಟು ಗೆಟ್ ದಿಸ್ ಕೈಂಡ್ ಆಫ್ ಶಾರ್ಪ್ನೆಸ್. ಇದು ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ ಬರುತ್ತೆ. ನಿಮ್ಗೆ ಈ ಥರ ಎಲ್ಲ ಬಂದುಬಿಟ್ರೆ ಯು ವಿಲ್ ನಾಟ್ ಗೆಟ್ ಇಟ್. ಬ್ಯಾಂಡ್ ವಿಡ್ತ್ ಇದೆಯಲ್ವಾ, ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಆ್ಯಕ್ಚುಲಿ. ಸೊ ಒಮೆಗಾ ನಾಟ್ ಫಾರ್ಮುಲಾ ಬಂದು ವಿ ಹ್ಯಾವ್ ದ ಫಾರ್ಮುಲಾ ಫಾರ್ ಒಮೆಗಾ ದ ಬ್ಯಾಂಡ್ ವಿಡ್ತ್. So actually Q formula bandu omega naught divided by bandwidth. That's basically the bandwidth of this. So you can calculate it is 2W anta. So next afterwards, so you can from this you can calculate what is the value of Q value calculate ಮಾಡಬಹುದು omega naught form bandu, because if I take this as the entire graph, if I take this width as dW, I don't have to put 2, I just take dW. ಸೊ ಕೆಲವೊಂದು ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ದೇ ಟೇಕ್ ದಿಸ್ ಆಸ್ DW, ಅಗೇನ್ ದಿಸ್ ಆಸ್ DW ಅಂತ, ಈ ಥರ ನೀವು ಡಯಾಗ್ರಾಮ್ ನೋಡಿದ್ರೆ. ಬಟ್ ಐ ಆಮ್ ಟೇಕಿಂಗ್ ಇನ್ ದಿಸ್ ಕ್ವಶನ್ ದ ಎಂಟೈರ್ ಥಿಂಗ್ ಆಸ್ ದ ವಿಡ್ತ್ DW ಅಂತ. ಸೊ ಒಮೆಗಾ ನಾಟ್ ಫಾರ್ಮುಲಾ ಏನಾಗುತ್ತೆ, ಫಾರ್ಮುಲಾ ನಿಮಗೆ DW ಬಂದು, ಸೊ DW ಬಂದು ನಿಮಗೆ ಒಮೆಗಾ ನಾಟ್ ಬೈ ಕ್ಯೂ ಇರುತ್ತೆ. ಸೊ ಅದು ಕ್ಯಾಲ್ಕುಲೇಟ್ ಒಮೆಗಾ ನಾಟ್ ಬೈ ಕ್ಯೂ. ಒಮೆಗಾ ನಾಟ್ ಎಷ್ಟಿದೆ 100 ಅಲ್ವಾ, 100 ಡಿವೈಡ್ ಬೈ ಕ್ವಾಲಿಟಿ ಫ್ಯಾಕ್ಟರ್ಸ್ ಬಂತು 12.5 ಬಂತು. 12.5 ಅಂದರೆ ಐ ಥಿಂಕ್ ಐ ಗಾಟ್ 8. So DW is basically 8 ಅಂತ ನಮಗೆ ಆನ್ಸರ್ ಬರುತ್ತೆ. 8 radians per second. Okay, ಅರ್ಥ ಆಯ್ತಲ್ವಾ. ಸೇಮ್ ಥಿಂಗ್, it should be Q doesn't have units. W naught ಬಂದು units of W naught should be same as the unit of DW ಅಂತ. ಓಕೆ, ಸೊ ಇದು ಡೆರಿವೇಷನ್ ಕೂಡ CBSE ಇದೆ ಆ್ಯಕ್ಚುಲಿ. ಸೊ ಹೌ ದಿಸ್ Q is W naught L by R ಅಂತ ಬೋರ್ಡಿಗೆ CBSE ಕೇಳ್ತಾರೆ, NCERT ಇದೆ, ಬಟ್ PUC ತುಂಬ ಸಲ ಕೇಳಿಲ್ಲ. ಅರ್ಥ ಆಯ್ತಲ್ವಾ. ಕ್ವಶನ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. 47 ನೆಕ್ಸ್ಟ್ 48 ಆಯ್ತಾ. ಇನ್ ಅ YDSC ಎಕ್ಸ್ಪೆರಿಮೆಂಟ್ ದ ಡಿಸ್ಟೆನ್ಸ್ ಆಫ್ ದ ಸ್ಕ್ರೀನ್ ಫ್ರಮ್ ದ ಡಬಲ್ ಸ್ಲಿಟ್ ಇಸ್ ಗಿವನ್. ಏನು ಕೊಟ್ಟಿದ್ದಾರೆ ಈಗ, ಡಿಸ್ಟೆನ್ಸ್ ಆಫ್ ದ ಸ್ಕ್ರೀನ್ ಫ್ರಮ್ ದ ಡಬಲ್ ಸ್ಲಿಟ್. ಓಕೆ, ಅಂದರೆ ಏನಿದೆ ವ್ಯಾಲ್ಯೂ ಇದ್ರದ್ದು, ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಡಿ
obviously it will be in terms of meters, 0.5 meter, 1 meter, 1.5 meters. When the light travels a 550 light wavelength ಕೊಟ್ಟಿದ್ದಾರೆ lambda, and incident on the double slit arrangement, the fringe width is, the beta they obtained is basically 2 mm, and the screen, okay, on the screen they determine the distance of the separation between. So what is between the slits? They're asking what is small d. It's a very simple question. Never try ಮಾಡಿ, okay? So I will do it solution also. Also find the fringe width when the source of the light is replaced by a source of light of 440. Okay, ಫಸ್ಟ್ ಕೇಳ್ತಾ ಇದ್ದಾರೆ ಸ್ಮಾಲ್ ಡಿ ಕ್ಯಾಲ್ಕುಲೇಟ್ ಮಾಡಿ ಬೀಟಾಗೆ. ಸೆಕೆಂಡ್ ಟೈಮ್ ಏನು ಮಾಡ್ತಾ ಇದ್ದಾರೆ ಅಂದರೆ ಎವ್ರಿಥಿಂಗ್ ಇಸ್ ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಎವ್ರಿಥಿಂಗ್ ಇಸ್ ಸೇಮ್, ದೇ ರೀಪ್ಲೇಸಿಂಗ್ ದ ವೇವ್ ಲೆಂತ್ ವಿತ್ 440. ನೌ ದೇ ಆಸ್ಕಿಂಗ್ ವಾಟ್ ಈಸ್ the new wavelength also, sorry, new beta they are asking. It's a very simple question. ಈ ರೀತಿ ಕ್ವಶನ್ ತುಂಬಾ ಸತಿ ಕೇಳ್ತಾ ಇರ್ತಾರೆ. ವಿತೌಟ್ ಸಾಲ್ವಿಂಗ್ ಐ ಟೆಲ್ ಯು, ಸಿ ಲುಕ್ ಎಟ್ ಯು. ಈಗ ಇನಿಷಿಯಲಿ ಬೀಟಾ ಬಂದು 2 mm ಆಯಿತು. ಸೆಕೆಂಡ್ ಕೇಸಲ್ಲಿ 550 ನ್ಯಾನೋಮೀಟರ್ ಇದ್ದರೆ ನನಗೆ ಬೀಟಾ ಬಂದು 2 mm ಬಂದಿದೆ. ಸೊ ನಂಗೆ 440 ನ್ಯಾನೋಮೀಟರ್ ಅಂತ ಹೇಳಿದ್ರೆ ಬೀಟಾ ಆಬ್ವಿಯಸ್ಲಿ ಡಿಕ್ರೀಸ್ ಆಗುತ್ತೆ. ಯಾಕಂದರೆ ಬೀಟಾ ಫಾರ್ಮುಲಾ ಏನಾಗುತ್ತೆ, ಬೀಟಾ ಬಂದು ಲ್ಯಾಂಬ್ಡಾ ಡಿ ಬೈ ಡಿ ಅಂತ ಫಾರ್ಮುಲಾ ಬೀಟಾ ಅದು, ಆಯಿತಾ. ಸೊ ಆಬ್ವಿಯಸ್ಲಿ ನನ್ನ ವೇವ್ಲೆಂತ್ ಡಿಕ್ರೀಸ್ ಆದರೆ ಬೀಟಾ ಬಂದು ಡಿಕ್ರೀಸ್ ಆಗುತ್ತೆ. ಸೊ 550 ನ್ಯಾನೋ ಕೀಪಿಂಗ್ ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಕಾನ್ಸ್ಟೆಂಟ್. ಈಗ 550 ಇಂದ 450 ತೊಗೊಂಬಂದಾಗ ಇಟ್ ಇಸ್ ಡಿಕ್ರೀಸ್ಡ್, ಸೊ ಬೀಟಾ ಆಲ್ಸೋ ವಿಲ್ ಡಿಕ್ರೀಸ್. ಸೊ ನಿಮ್ಮ ಕೇಸ್ ಇಟ್ಲಿ ಕ್ವಶನ್ ಆನ್ಸರ್ಸ್ ಇರ್ತವೆ, ಅಲ್ಲ ಕೆಲವೊಂದು ಆನ್ಸರ್ಸ್ ಇರ್ತವೆ 2, 2.5, 3, 1.5, ಕಾಮನ್ ಸೆನ್ಸ್ 1.5 ಇಸ್ ದ ಆನ್ಸರ್, ಈ ರೀತಿ. ಸೊ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ಸ್, ದ ಮೀನಿಂಗ್ ಆಫ್ ದಟ್, ಯು ಡೋಂಟ್ ಹ್ಯಾವ್ ಟು ಕ್ಯಾಲ್ಕುಲೇಷನ್ಸ್. ನನಗೆ ಡೈರೆಕ್ಟಾಗಿ 2 mm ಅಂದರೆ ಐ ಕ್ಯಾನ್ ಈವನ್ ಸೇ ದಟ್. ಫಾರ್ ಎಕ್ಸಾಂಪಲ್ ಇಫ್ ಅರ್ಲಿಯರ್ ಇಟ್ಸ್ 2 mm, 550 ಇಂದ 440 ಆಗಿದೆ, ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಎಲ್ಲ ಸೇಮ್ ಇದೆ ಅಂದರೆ ಇದು ಆಲ್ಮೋಸ್ಟ್ 5 ಇಂದ 440 ಇಂದ 4 ಹೌ ಮಚ್ ಇಸ್ ಗಾಟ್ ರೆಡ್ಯೂಸ್ಡ್, 4/5. ಸೊ ಇದು 440 ಡಿವೈಡ್ ಬೈ 550, ಸೊ ಆಬ್ವಿಯಸ್ಲಿ 4/5 ಆಗಿರುತ್ತೆ. ಸೊ ಇಟ್ ಇಸ್ 0.8 ಟೈಮ್ಸ್ ಅಂತ ಆನ್ಸರ್ ಬಂದು ನಿಮಗೆ 0.8 ಟೈಮ್ಸ್. ಸೊ ಬೀಟಾ ಒಂದು 2 mm ಇದ್ದರೆ ಆಬ್ವಿಯಸ್ಲಿ ದ ನ್ಯೂ ಬೀಟಾ ಡ್ಯಾಶ್ ಇದೆಯಲ್ವಾ, ವಿತೌಟ್ ಕ್ಯಾಲ್ಕುಲೇಷನ್ 8×16 1.6 ಆಗಿರುತ್ತೆ, 1.6 mm. Look at this question. ಈ ಕ್ವಶನಲ್ಲಿ ನಾನು ಐ ಹ್ಯಾವ್ ನಾಟ್ ಕ್ಯಾಲ್ಕುಲೇಟ್ ಸ್ಮಾಲ್ ಕ್ಯಾಪಿಟಲ್ ಡಿ, ನಂಗೆ ಬೇಡ ಕ್ಯಾಪಿಟಲ್ ಡಿನೂ ಬೇಡ, ಸ್ಮಾಲ್ ಡಿನೂ ಬೇಡ. ಈ ಕ್ವಶನ್ ಇದೇ ಕ್ವಶನ್ ಕೆ ಸಿ ಟಿಯಲ್ಲಿ ಕೇಳಿದರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ವಿತೌಟ್ ಸಾಲ್ವಿಂಗ್. ಇನಿಷಿಯಲಿ ಬೀಟಾ ವಾಸ್ 2 mm, ಅದರ್ ಒನ್ ಇಸ್ ವಾಟ್ ಇಸ್ ದಿಸ್ ಬೀಟಾ, ನೌ ನ್ಯೂ ಬೀಟಾ ಡ್ಯಾಶ್ ವಿಲ್ ಬಿ ರೆಡ್ಯೂಸ್ಡ್. ಹೌ ಮಚ್ ಇಟ್ ಇಸ್ 1.6 mm. ನಾವು ಕ್ಯಾಲ್ಕುಲೇಟ್ ಮಾಡೋಣ, ಇದು ಬೋರ್ಡ್ ಎಕ್ಸಾಮ್ ಕ್ವಶನ್ ಅಲ್ವಾ, ಸೊ ಮಾಡಲ್ ಪೇಪರ್ ಕ್ವಶನು ಆಯಿತು. ಲೆಟ್ಸ್ ಐ ಥಿಂಕ್ ಆಲ್ ಆರ್ ಗಿವನ್ ಅಲ್ವಾ, ನೀವೇ ಟ್ರೈ ಮಾಡಿ ಈಗ ಫಸ್ಟು. So what is the first thing? So what is given first? Always write given data. Try to write in terms of a diagrams. It's always good. ಇಲ್ಲಿ ಡಯಾಗ್ರಾಮ್ ಬಂದು ನನಗೆ ಇದು ಬಂದು ಸ್ಲಿಟ್ಟು, ಇದು ಬಂದು ಸ್ಕ್ರೀನು ಸ್ಲಿಟ್ಸು, ಇದು ಬಂದು ಕ್ಯಾಪಿಟಲ್ ಡಿ ಬಂದು 2 meters ಕೊಟ್ಟಿದ್ದಾರೆ. ನನಗೆ ಸ್ಮಾಲ್ ಡಿ ಗೊತ್ತಿಲ್ಲ. ವೇವ್ ಲೆಂತ್ ಏನು ಯೂಸ್ ಮಾಡ್ತಾ ಇದ್ದಲ್ಲ, ಬೀಟಾ ನಿಮ್ಗೆ ಏನು ವಿಡ್ತ್ ಇದು ಬೀಟಾ ವಿಡ್ತ್ ಸಿಗ್ತಾ ಇಲ್ಲ, ಬೀಟಾ ಬಂದು ನಿಮಗೆ ಎಷ್ಟು 2 mm ಸಿಗ್ತಾ ಇದೆ. ವೆನ್ ದೇ ಯೂಸ್ ದ ವೇವ್ ಲೆಂತ್ ಲ್ಯಾಂಬ್ಡಾ ಆಸ್ 550 ನ್ಯಾನೋಮೀಟರ್ಸ್, ಆಯಿತಾ. ಈಗ ಫಸ್ಟ್ ಈ ಕ್ವಶನ್ ಏನಿದೆ ಅಲ್ಲಿ, ಫಸ್ಟ್ ಕ್ವಶನ್ನು ದೇ ಆಸ್ಕಿಂಗ್ ಅಸ್ ಟು ಫೈಂಡ್ ಬೀಟಾ. ಯು ರೈಟ್, ಯು ಆಲ್ರೆಡಿ ಇಟ್ ಗಿವನ್ ಇನ್ ದ ಡಯಾಗ್ರಾಮ್, ಯು ಡೋಂಟ್ ಹ್ಯಾವ್ ಟು ರೈಟ್. ಒಂದು ವೇಳೆ ಡಯಾಗ್ರಾಮ್ ಬರೆದಿದೆ ಅಂತ ಹೇಳಿ ಗಿವನ್ ಅಂತ ಲ್ಯಾಂಬ್ಡಾ ಅಂದರೆ ಏನು, ಬೀಟಾ ಅಂದರೆ ಏನು, ಡಿ ಅಂದರೆ ಕ್ಯಾಪಿಟಲ್ ಡಿ ಅಂದರೆ ಏನು ಬರೀದೆ. ಓಕೆ, ಬೀಟಾ ಏನು ಲ್ಯಾಂಬ್ಡಾ ಡಿ ಬೈ ಡಿ ಅಂತ. ಸೊ ಐ ನೀಡ್ ಟು ಕ್ಯಾಲ್ಕುಲೇಟ್ ಸ್ಮಾಲ್ ಡಿ. ಸೊ ಲ್ಯಾಂಬ್ಡಾ ಡಿ ಬೈ ಬೀಟಾ ಆಗುತ್ತೆ. ಸೊ ವಾಟ್ ಇಸ್ ಲ್ಯಾಂಬ್ಡಾ ನಾವು, ಹಿಯರ್ ಇಟ್ ಇಸ್ 550 ನ್ಯಾನೋಮೀಟರ್ಸ್. ನ್ಯಾನೋ ದಟ್ ಇಸ್ 10, ಐ ಕೀಪ್ ಇಟ್ ನ್ಯಾನೋ ಓನ್ಲಿ. ಓಕೆ, 10⁻⁹. ಕ್ಯಾಪಿಟಲ್ ಡಿ ಬಂದು 2 meters ಇರುತ್ತೆ. ಬೀಟಾ ಬಂದು ಬೀಟಾ ಎಷ್ಟು 2 mm, 2 × 10⁻³ ಇರುತ್ತೆ. ಸೊ 2 ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು. 10⁻³ 10⁻³ ಬರುತ್ತೆ. ಸೊ 550 × 10⁻⁶ meters. ಇಲ್ಲಿಂದ 3 zeros, ಬಿಕಾಸ್ ಐ ಕ್ಯಾನ್ ರೈಟ್ ದಿಸ್ ಆಸ್ 0.55 × 10⁻³ ಅಂತ ಬರಿಬೋದು ನಾನು. 10⁻⁻6 ಆಗ 10⁻³ ಬರುತ್ತೆ, ಅದು ಮೀಟರ್ಸಲ್ಲಿ ಇರುತ್ತೆ. ಸೊ ಆನ್ಸರ್ ಬಂದು 0.55 mm ಅಂತ. 0.55 ಆಬ್ವಿಯಸ್ಲಿ ನಿಮಗೆ ಸ್ಮಾಲ್ ಡಿ ಇದೆಯಲ್ವಾ, ಅದು ತುಂಬ ಕಡಿಮೆ ಇರಬೇಕು, ಲೈಕ್ 1 mm, 0.5 mm ಆ ಥರ ಸ್ಮಾಲ್ ಡಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್. ಬೀಟಾ ಬಂತು ನಮಗೆ ಆನ್ಸರು. ನೆಕ್ಸ್ಟ್ ಕ್ವಶನ್ ಏನಾಗಿ ಕೇಳ್ತಾರೆ ಈಗ, ಡಿ ಸ್ಮಾಲ್ ಡಿ ಬಂತು ನಮಗೆ ಆನ್ಸರು. ನೆಕ್ಸ್ಟ್ ಕೇಳ್ತಾ ಇದ್ದಾರೆ, ದರ್ ಆಸ್ಕಿಂಗ್ ಡಿಟರ್ಮೈನ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದ, ಆಲ್ಸೋ ಫೈಂಡ್ ದ ಫ್ರಿಂಜ್ ವಿಡ್ತ್. ಈಗ ಅಗೇನ್ ಯು ಹ್ಯಾವ್ ಟು ಫೈಂಡ್ ದ ಫ್ರಿಂಜ್ ವಿಡ್ತ್ ವೆನ್ ದ ಸೋರ್ಸ್ ಆಫ್ ದ ಲೈಟ್
ಆ ಲೈಟ್ 550 ನ್ಯಾನೋಮೀಟರ್ ಇದೆ ಅಲ್ವಾ, ಆ ವೇವ್ ಲೆಂತ್ ಇದೆ ನ್ಯಾನೋಮೀಟರ್, ಅದು ರಿಪ್ಲೇಸ್ ಮಾಡ್ತಾ ಇದ್ರೆ ವಿತ್ 440. ನೋ ಇಶ್ಯೂಸ್, ಜಸ್ಟ್ ಪುಟ್ 440 ನ್ಯಾನೋಮೀಟರ್ಸ್ ಇಂಟು 10 ಪವರ್ ಮೈನಸ್ 3 ನ್ಯಾನೋ, 10 ಪವರ್ ಮೈನಸ್ 9. ಸೊ 440 ನ್ಯಾನೋಮೀಟರ್ಸ್. ಕ್ಯಾಪಿಟಲ್ ಡಿ ಎಷ್ಟಿದೆ? ಕ್ಯಾಪಿಟಲ್ ಡಿ ಬಂದು ಸೇಮ್ ವಾಟ್ ಎವರ್ ದ ಗಿವನ್ 2 ಡಿವೈಡ್ ಬೈ ಸ್ಮಾಲ್ ಡಿ ಎಷ್ಟಿದೆ? 2 ಇಂಟು 10 ಪವರ್ ಸಾರಿ 0.55 ಅಲ್ವಾ, 0.55 ಇಂಟು 0.55 ಇಂಟು 10 ಪವರ್ ಮೈನಸ್ 3. ಈ ಬೋರ್ಡಲ್ಲಿ ಪ್ರಾಪರಾಗಿ ಬರೀಬೇಕು, ಇಲ್ಲಾಂದ್ರೆ ಬರೆಯೋದೇ ಇಲ್ಲ ಪ್ರಾಪರಾಗಿ, ಐ ಮೀನ್ ಮರ್ಜ್ ಆಗುತ್ತೆ. ಏನು ಮಾಡೋದು ಈಗ? 10 ಪವರ್ ಮೈನಸ್ 3 10 ಪವರ್ ಮೈನಸ್ 6 ಆಗುತ್ತೆ ಇಲ್ಲಿ. ಸೊ ಐ ಹ್ಯಾವ್ 440 ಬೈ 0.55 ಇಂಟು 10 ಪವರ್ ಮೈನಸ್ 6 ಇದೆ. ಎಷ್ಟನೇ ಕ್ಯಾನ್ಸಲ್ ಆಗುತ್ತೆ ಇದೀಗ? ಸೊ ಐ ನೀಡ್, ಓಕೆ 440 ಅಂದರೆ ಐ ಹ್ಯಾವ್ ಟು ಶಿಫ್ಟ್ ಫ್ರಮ್ ಡೆಸಿಮಲ್ಸ್ 55, 440 ಇನ್ನು 2 0 ಹಾಕ್ತೀನಿ, ಡಿವೈಡ್ ಬೈ 55 ಇಂಟು 10 ಪವರ್ ಮೈನಸ್, ಯು ಕ್ಯಾನ್ ಡೂ ವಾಟ್ ಎವರ್ ಹೌ ಕ್ಯಾಲ್ಕುಲೇಷನ್ಸ್ ಯು ವಾಂಟ್. 55 ಇಂಟು 4/5 ಬರುತ್ತೆ ನಮಗೆ ಇಲ್ಲಿ, 4/5. ಈ 3 zeros ಇದಕ್ಕೆ ಕೊಟ್ಟರೆ ಇಲ್ಲಿ ವಿ ಗೆಟ್ ಇಂಟು 1 2 ಇದೆಯಲ್ವಾ, 2 ಇಂಟು 10 ಪವರ್ ಮೈನಸ್ 6 ಇಂಟು 2 ಇದೆ, ಇಂಟು 2 ಇದೆ. ಸೊ 2 ಇಂಟು 10 ಪವರ್ ಮೈನಸ್ 6, 2 ಇಂಟು 10 ಪವರ್ ಮೈನಸ್ 6 ಮೈನಸ್ 3 ಹೋಗುತ್ತೆ, 2 ಇಂಟು 10 ಪವರ್ ಮೈನಸ್ 3. ಸೊ ನಿಮಗೆ ಆನ್ಸರ್ ಬಂದು 4/5 ಆಫ್ 2 ಇಂಟು 8 ಬೈ 8 ಡಿವೈಡ್ ಬೈ 5. 8/5 ಅಂದರೆ ಅಲ್ಲಿ 30. ಸೊ ವಿಲ್ ಗೆಟ್ ಬೇಸಿಕಲಿ 1.6 ಇಂಟು 10 ಪವರ್ ಮೈನಸ್ 3. ಯು ವಿಲ್ ಗೆಟ್ ಇಟ್ ಇನ್ ಟರ್ಮ್ಸ್ ಆಫ್ meters and sorry 10 power minus 3 ಅಲ್ವಾ, meters and 1.6 into 1.6 mm. ನಾನು ಇದನ್ನ ವಿತೌಟ್ ಕ್ಯಾಲ್ಕುಲೇಷನ್ ಇಲ್ದೇನೆ ಮಾಡಿದೆ ಆ್ಯಕ್ಚುಲಿ. I got it without doing all this calculation. Beginning only we got the answer, that is 1.6 ಅಂತಾನೆ ಹೇಳ್ವಾ. that is a kind of you have to approach the numericals ಆಯ್ತಾ. ಸೊ ನ್ಯೂಮರಿಕಲ್ಸ್ ತುಂಬಾ ಈಸಿ ಇರುತ್ತೆ ಮಕ್ಕಳು. ಐ ಥಿಂಕ್ 4 ನ್ಯೂಮರಿಕಲ್ಸ್, ಅದು ಈ ಸತಿ ಅಂತೂ ಇನ್ನೂ ನ್ಯೂಮರಿಕಲ್ಸ್ ಈಸಿ ಮಾಡ್ತಾರೆ ಆ್ಯಂಡ್ ಮಾಡಿದ್ದಾರೆ. ಆ್ಯಂಡ್ ಈಗ ಹೋಪ್ಫುಲಿ ನಾನು ಏನು ವೀಡಿಯೋಸ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಪ್ಲೀಸ್ ಡೂ ವಾಚ್ ದ್ಯಾಟ್ ಆ್ಯಂಡ್ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಇನ್ನೂ ನ್ಯೂಮರಿಕಲ್ಸ್ ಮಾಡ್ತೀನಿ. ಆಸ್ ಐ ಟೋಲ್ಡ್ ಯು, ಐ ವಿಲ್ ಮೇಕ್ ಶೂರ್ ದಟ್ ಯು ಗೆಟ್ 10 out of 10 ಆ್ಯಂಡ್ ಯು ಲೂಸ್ ದ ಫಿಯರ್ ಔಟ್ ಆಫ್ ನ್ಯೂಮರಿಕಲ್ಸ್. ನ್ಯೂಮರಿಕಲ್ಸ್ ಅಂದರೆ ಭಯ ಇರಬಾರ್ದು ನಿಮಗೆ, ಆ ಥರ ನಾನು ನೋಡ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬೈ ಬೈ, ಟೇಕ್ ಕೇರ್.